ನನ್ನ ಮನೆ ತೋರ್ಸ್ಲಿಕ್ಕೆ ನಂಗೆ ಬಹಳ ಇಷ್ಟ ಆಗುತ್ತೆ. ಈ ಮನೆ ನನ್ನ ಎರಡನೇ ಮಗ ಅಂತ ಹೇಳ್ತೀನಿ. ಈ 2 ರೂಮ್ ನೀವು ನೋಡ್ಬೋದು. ಈ 2 ರೂಮ್ಗೆ ವಿಶೇಷ ಏನಂದ್ರೆ ಫೌಂಡೇಶನ್ ಇಲ್ಲ, ಮೇಲಿಂದ ನೇತಾಡ್ತಾ ಇದೆ. ಇದು 45 ಅಡಿಗೆ ಒಂದು ಕಾಲಮ್ ಕೂಡ ಇಲ್ಲ, ಅದೊಂದು ವಿಶೇಷ. ಇದು ನಮ್ಮ ದೇವ್ರ ಕೋಣೆ, ದೇವ್ರ ವಾಸ್ತವ್ಯ ಇದೆ ಈ ಮನೆಯಲ್ಲಿ. ಅದಕ್ಕೆ ನಾನು ಪೂಜೆನೇ 3 ತಾಸು ಆಗುತ್ತೆ. ಬನ್ನಿ ಮಹಾರಾಜ ಫೀಲ್ ಅಲ್ಲಿ ನಮ್ಮ ರಾಜ ಸಿಂಹ ಮೇಲೋಗೋಣ. ಕೂತ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ, ಆ ಬಟನ್ ಒತ್ತಿದ್ರೆ ರೂಫ್ ಹಾರಿ ಹೋಗುತ್ತೆ, ನೀವು ಆಕಾಶದ ಕೆಳಗೆ ಬಂದ್ಬಿಡ್ತೀರಿ. ಇನ್ನೊಂದು ಬಟನ್ ಒತ್ತಿದ್ರೆ ನೀವು ಆಕಾಶದ ಲೆವೆಲ್ಗೆ ಹೋಗ್ತೀರಿ. ಒಂದು 40 ಸಿನಿಮಾ ಶೂಟಿಂಗ್ ಆಗಿದೆ ಇಲ್ಲಿ. ಇದು ಇಡೀ ಬ್ಯಾಂಗ್ಳೂರ್ಗೆ ಮೊದಲನೇದ ಅಥವಾ ಇಡೀ ಜಗತ್ತಿಗೆ ಮೊದಲನೇದು. ಯಾರು ಈ ತರ ಹ್ಯಾಂಗಿಂಗ್ ರೂಮ್ ಯಾರು ಮಾಡಿಲ್ಲ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ನಮಸ್ತೆ ಸ್ನೇಹಿತರೆ, ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೂ ಇರಲಿ, ನಾವು ಕೂಡ ಚೆನ್ನಾಗಿರೋಣಂತೆ. ಸ್ನೇಹಿತರೆ, ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ, ದಯಮಾಡಿ ತೋರಿಸಿ ಮಿಸ್ಟರ್ ರವಿರಾಜ್ ಅವರ ಮನೆನ. ಆ ಮನೆ ಒನ್ ಆ್ಯಂಡ್ ಓನ್ಲಿ ರಾಜಾ ಸಿಂಹ ಅವರ ಮನೆ. ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ, ರಾಜಾ ಸಿಂಹ ಅಂತ ಅವ್ರ ಹೆಸರು. ಸ್ನೇಹಿತರೆ, ಅವರು ಇಸ್ರೋದಲ್ಲಿ ಇಂಜಿನಿಯರ್ ಆಗಿದ್ದಂಥವ್ರು. ಸೊ ಅವರು ಕಟ್ಕೊಂಡಂಥ ಈ ಮಾನ್ಯತಾ ಟೆಕ್ ಪಾರ್ಕ್ ಇದೆಯಲ್ಲ, ನಮ್ಮ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕು, ಅಲ್ಲಿ ಆ ಬಡಾವಣೆಗೆ ಇರೋಂಥ ಒಂದು ಮನೆ ಸ್ನೇಹಿತರೆ. ಅದನ್ನು ಮನೆ ಅಂತ ಕರೆದ್ರೆ ನಾನು ಅವ್ರಿಗೆ ಮಾಡೋಂಥ ಅವಮಾನ. ಇದೊಂದು ಅರಮನೆ ಅಂತಂದರೆ ಬಹುಶಃ ಅದಕ್ಕೊಂದು ನ್ಯಾಯ ಸಿಗ್ಬೋದು ಸ್ನೇಹಿತರೆ. ಸೊ ಅಲ್ಲಿ ಒಳಗಡೆ ಹೋಗೋಣ. ಈ ಮನೆ ಹೆಸರಿನಲ್ಲಿ ಒಂದು ವಿಶ್ವ ದಾಖಲೆ ಇದೆ. ಏನದು ಒಳಗಡೆ ಹೋಗಿ ನೋಡೋಣ. ಈ ಮನೆ ತುಂಬ ವಿಶೇಷವಾದ ಮನೆ. ಸೊ ವೆಲ್ಕಮ್ ನಿಮ್ಮ ಮನೆ ಹೋಮ್ ಟೂರ್ಗೆ ನೋಡೋಣ. ಹಾಗೆ ರಾಜಾ ಸಿಂಹ ಅವರ ಬದುಕು ಕೂಡ ಬಹಳ ರೋಚಕವಾದ ಬದುಕು. ಅವರು ಇಸ್ರೋದಲ್ಲಿ ಮಾಡಿದಂಥ ಕೆಲಸಗಳಿದಾವಲ್ಲ, ವಿಜ್ಞಾನದಲ್ಲಿ ಮಾಡೋಂಥ ಆವಿಷ್ಕಾರಗಳಿದಾವಲ್ಲ, ತುಂಬ ರೋಚಕವಾದದ್ದು. ಎಲ್ಲವನ್ನ ಕೇಳೋಣ. ಸ್ವಾಗತ ಈ ವಿಶೇಷವಾದಂತಹ ಜ್ಞಾನವನ್ನು ಕೊಡುವಂಥ ವಿಡಿಯೋಗೆ. ವೆಲ್ಕಮ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಶ್ರೀ ರಘೋತ್ತಮ ರಾಘವೇಂದ್ರ E119 ಮನೆ ನಂಬರು. ರಾಜಸಿಂಹ, H ಪದ್ಮ, H ಸುನಂದ, ಅಜಯ್ ಸಿಂಹ, ಡಾಕ್ಟರ್ HP ನಾಗರ್ ಚಂದ್ರಿಕಾ. ಒಳಗಡೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ ಸರ್. ಶುಭೋದಯ. ಬರಲ್ಲ ಸರ್? ಬನ್ನಿ, ಎಲ್ರಿಗೂ ಸ್ವಾಗತ. ಪ್ಲೀಸ್ ಕಮ್. ಶುಭೋದಯ ಸರ್. ಶುಭೋದಯ ನಿಮಗೆ ಕೂಡ. ಎಸ್ ಸ್ನೇಹಿತರೆ, ಇವರೇ ನಮ್ಮ ರಾಜಾ ಸಿಂಹ ಅವರು. ಸೊ ನಮಸ್ಕಾರ. ಇಸ್ರೋದಲ್ಲಿ ವಿಜ್ಞಾನಿಗಳಾಗಿ ಮತ್ತು ಇಂಜಿನಿಯರ್ ಕೂಡ ಆಗಿದ್ದಂಥವ್ರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ವಿವರವಾಗಿ ನೀವು ನೋಡ್ತೀರಿ ಈ ಸರಣಿಯಲ್ಲಿ. ಸರ್, ನಿಮ್ಮ ಮನೆಗೆ ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದ ಸರ್. ಅಯ್ಯೋ, ಎಂಥ ಮಾತು. ನೀವು ಬಂದು ನಮಗೆ ನಮ್ಮ ಮನೆ ಬಗ್ಗೆ 4 ಜನಕ್ಕೆ ತಿಳಿಸಿದ್ರೆ ನಮಗೆ ಎಷ್ಟೋ ಸಂತೋಷದ ವಿಷಯ. ಧನ್ಯವಾದ ಸರ್. ಸೊ ನಮ್ಮ ಪ್ರೇಕ್ಷಕರಿಗೆ ಮೊದಲು ನಿಮ್ಮ ಮನೆ ತೋರಿಸೋಣ, ಆಮೇಲೆ ನಿಮ್ಮ ಬದುಕನ್ನು ತೋರಿಸೋಣ ಸರ್. ಶೋರ್. ನಾವು ಕೇಳ್ಬಿಟ್ಟಿದ್ದೇವೆ ತಮ್ಮ ಮನೆ ಒಂದು ವಿಶ್ವ ದಾಖಲೆ ಮಾಡಿದೆ ಅನ್ನೋ ಒಂದು ಮನೆಯನ್ನು. ಸೊ ಏನು ವಿಶೇಷ? ಯಾವ ದಾಖಲೆ ನೋಡಿ ಮನೆ ನೋಡ್ತೀರಾ, ಮನೆ ನೋಡಿ ದಾಖಲೆ ನೋಡ್ತೀರಾ? ದಾಖಲೆನೇ ಫಸ್ಟ್ ನೋಡ್ಬಿಡೋಣ ಸರ್. ಬನ್ನಿ ಬನ್ನಿ ಪ್ಲೀಸ್. ಇದು ಲಿಮ್ಕಾ ಬುಕ್ಕಲ್ಲಿ ಬಂದಿದೆ, ಗಿನ್ನೀಸ್ ಬುಕ್ಕಲ್ಲಿ ಬಂದಿದೆ. ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಮತ್ತು ಲಿಮ್ಕಾ ರೆಕಾರ್ಡ್ಸ್ ಅಲ್ಲಿ ಬಂದಿದೆ. ಇಸ್ರೋದಲ್ಲಿ 26 ವರ್ಷ ಕೆಲಸ ಮಾಡಿದ್ದೆ ನಾನು. 26 ವರ್ಷ ಕೆಲಸ ಮಾಡಿದ್ರೆ ರಿಟೈರ್ ಆಗಿ 25. ರಿಟೈರ್ ಆಗಿ ನಾನು VRS ತಗೊಂಡಿದ್ದೆ. ಓಕೆ. ರಿಟೈರ್ ಆಗಿ 26 ವರ್ಷ ಆಗಿದೆ. ಅಬ್ದುಲ್ ಕಲಾಂ, TN ಶೇಷನ್, UR ರಾವ್, ಕಸ್ತೂರಂಗನ್ ಇವರೆಲ್ಲರ ಹತ್ರ ಕೆಲಸ ಮಾಡೋ ಸೌಭಾಗ್ಯ ಸಿಕ್ಕಿತ್ತು ನನಗೆ. ಗ್ರೇಟ್ ಸರ್. ಭಾಳ ಕಡಿಮೆ ಜನಕ್ಕೆ ಆ ಥರ ಅವಕಾಶ ಸಿಗುತ್ತೆ. ಅಯ್ಯೋ, ಹೆಸರುಗಳು ಹೇಳ್ತಾ ಇದ್ರೆ ನಮ್ಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ಬನ್ನಿ ಅವ್ರ ಮನೆ ನೋಡೋಣ ಈಗ. ನನ್ನ ಮನೆ ತೋರ್ಸ್ಲಿಕ್ಕೆ ನಂಗೆ ಭಾಳ ಇಷ್ಟ ಆಗುತ್ತೆ. ಈ ಮನೆ ನನ್ನ ಕ್ರಿಯೇಷನ್ನು, ನನ್ನ ಎರಡನೇ ಮಗ ಅಂತ ಹೇಳ್ತೀನಿ. ಬಯಾಲಜಿಕಲ್ ಸನ್ ಒಬ್ರು ಅಜಯ್ ಸಿಂಹ ಅಂತ, ಎರಡನೇದು ನನ್ನ ಮನೆ. ಈ 2 ರೂಮ್ ನೀವು ನೋಡ್ಬೋದು. ಈ 2 ರೂಮ್ಗೆ ವಿಶೇಷ ಏನಂದ್ರೆ ಫೌಂಡೇಶನ್ ಇಲ್ಲ, ಮೇಲಿಂದ ನೇತಾಡ್ತಾ ಇದೆ. ಹ್ಯಾಂಗಿಂಗ್ ಲೈಕ್ ಹ್ಯಾಂಗಿಂಗ್ ನಾವು ಕರೆಯೋದೇ ಹ್ಯಾಂಗಿಂಗ್ ರೂಮ್ ಅಂತ. ಲೈಕ್ ಶಾಂಡಿಲಿಯರ್ ಆರ್ ಫ್ಯಾನ್ ಮೇಲಿಂದ ನೇತಾಡ್ತದೆ. ಭೂಮಿಗೆ ಅದಕ್ಕೆ ಸಂಪರ್ಕ ಇಲ್ಲ. ಭೂಮಿಗೆ ಯಾವುದು ಗೋಡೆ, ಪಿಲ್ಲರ್ ಯಾವ್ದು ಇಲ್ಲ. ಪೂರ್ತಿ ಮೇಲಿಂದ ಲೋಡ್ ಸಸ್ಪೆಂಡ್ ಆಗಿದೆ. ಓಕೆ. ಇದು ಎಷ್ಟು ದೊಡ್ಡ ಸೈಟ್ ಕೇಳ್ಬೋದಾ? ಇದು 50x80 ಸೈಟು. ಇದು 50 ಅಡಿ ಆಗಲ್ಲ, 80 ಅಡಿ ಉದ್ದ ಇದೆ. 80 ಅಡಿ ಉದ್ದ. ಎಷ್ಟು ವರ್ಷ ಆಯ್ತು ಕಟ್ಟಿ? ಇಲ್ಲಿ ಕಟ್ಟಿ 12 ವರ್ಷ ಆಗಿದೆ. TN ಶೇಷನ್ ಅವ್ರಿಗೆ ನಾನು ಭಾಳ ಆಪ್ತನಾಗಿದ್ದೆ. ನಮ್ಮ ಫ್ರೆಂಡ್ಸಿಗೆಲ್ಲರ ಗೊತ್ತಾರೆ. ಎಲೆಕ್ಷನ್ ಕಮಿಷನರ್. ಚೀಫ್ ಎಲೆಕ್ಷನ್ ಕಮಿಷನರ್. ಅವರು ಇಸ್ರೋದಲ್ಲಿ ನಂಗೆ ಬಾಸ್ ಆಗಿದ್ದರು. ಅವ್ರ ಮನೆ ಪ್ಲ್ಯಾನಿಂಗು, ಡಿಸೈನು, ಆಮೇಲೆ ಸೂಪರ್ ಎಲ್ಲ ನಾನು ಮಾಡಿದೆ ಕೋರಮಂಗಲದಲ್ಲಿ. ಗೃಹ ಪ್ರವೇಶ ಟೈಮ್ನಲ್ಲಿ ನನಗೆ ಶಾಲ ಹಾಕಿ, ಹಾರ ಹಾಕಿ, ಪೇಟ ಹಾಕಿ ಎಲ್ಲ ಮಾಡಿದರು ಅಭಿಮಾನದಿಂದ. ಅವ್ರು ನನ್ನ ಮಗ ಅಂತಲೇ ಟ್ರೀಟ್ ಮಾಡ್ತಾಯಿದ್ರು. ಮಾಡಿದಾಗ ಅದು ಹಾಗೆ ತೊಗೊಂಬಂದು ನನ್ನ ತಾಯಿಗೆ, ನನ್ನ ವೈಫ್ಗೆ ತೋರಿಸಿದೆ. ಅದು ಈ ಥರ ಶೇಷನ್ನವರು ಹಾಕಿದ್ದು ಪೇಟ ಇದು ಅಂತ. ನಮಗೇನು ಇದಾಗಿಲ್ಲ, ಅಚ್ಚರಿ ಆಗಿಲ್ಲ. ನೀನು ಮನೆ ಕಟ್ಟು, ಆವಾಗ ನಮಗೆ ಖುಷಿ ಆಗುತ್ತೆ, ಇದರಿಂದ ನಮಗೇನು ಅಂತ ಇದಾಗಿಲ್ಲ ಅಂದರು. ಕುಟುಂಬ ನಮ್ಮ ತಾಯಿ, ನನ್ನ ಹೆಂಡತಿ.
ಹೇಳಿದೆ ನಾನು ಮನೆ ಅಂತ ಕಟ್ಟಿದರೆ ಅದು ಗಿನ್ನಿಸ್ ಬುಕ್ನಲ್ಲಿ ಬರಬೇಕು, ಎಷ್ಟೋ ಶೂಟಿಂಗ್ ಆಗಬೇಕು, ಆ ಥರ ವಿಶೇಷವಾದ ಮನೆ ಕಟ್ತೀನಿ, ಇಂಥ ಮನೆ ಕಟ್ಟಲ್ಲ ಅಂತ ಅವಾಗೇನೋ ಅವರೆದುರಿಗೆ ಕೊಚ್ಕೊಂಡಿದ್ದೆ. ಇನ್ ರಿಯಾಲಿಟಿ ಆಮೇಲೆ ನಾನು ಯೋಚನೆ ಮಾಡಿದರೆ ವಿಶೇಷವಾದ ಮನೆ ಅಂದರೆ ಏನು ಮಾಡಬೇಕು ಗಿನ್ನಿಸ್ ಬುಕ್ಕಲ್ಲಿ ಅಂದರೆ ಯೋಚನೆ ಮಾಡಿದೆ. ಫೌಂಡೇಶನ್ ಈಸ್ ಎ ಎಸೆನ್ಷಿಯಲ್ ಪಾರ್ಟ್ ಆಫ್ ಎನಿ ಕನ್ಸ್ಟ್ರಕ್ಷನ್. ಫೌಂಡೇಶನ್ ಇಲ್ಲದೆ ಏನೂ ಮಾಡಲ್ಲ, ತಳಪಾಯ ಇಲ್ಲದೆ. ಅದು ಇಲ್ಲದೆ ಏನೋ ಒಂದು ವಿಶೇಷವಾಗಿ ಒಂದು ರೂಮು ಏನೋ ಮಾಡಿದರೆ ಹಾಗೆ ಅಂತ ಆವಾಗ ಯೋಚನೆ ಮಾಡಿ ಈ ಥರ ಮಾಡಿದ್ದೆ. ಎಲ್ಲ ಮಾಡಿ ಒಂದು ಡ್ರಾಯಿಂಗ್ ಮಾಡಿಸಿದೆ, ಮಾಡೆಲ್ ಮಾಡಿದೆ. ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಒಬ್ಬ ಕಾಂಟ್ರಾಕ್ಟ್ರ್, ಎಲ್ಲ ಕಾಂಟ್ರಾಕ್ಟ್ರಿಗೂ ಇದು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಒಬ್ಬ ಕಾಂಟ್ರಾಕ್ಟ್ರ್ ಹಿಡಿದು ಆತಗೆ ನಾನು ಮಾಡೆಲ್ ಕೊಟ್ಟು, ನೋಡಪ್ಪ ಈ ಥರ ವಿಶೇಷವಾಗಿರಬೇಕು ಅಂದರೆ ನನ್ನ ಐಡಿಯಾ ಪ್ರಕಾರನೇ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಈ ಥರ ಮನೆ ಕಟ್ಟಬೇಕಾಗಿತ್ತು. ಒಂದು ಮಾಡೆಲ್ ಕೂಡ ಅಲ್ಲಿದೆ. ಡಾಕ್ಟರ್ CS ವಿಶ್ವನಾಥ್ ಅಂತ ಸಿವಿಲ್ ಏಡ್ ಟು ಆರ್ ಸ್ಟೀಲ್ ಅದಕ್ಕೆ ಚೇರ್ಮನ್ ಆಗಿದ್ರು. ಅವರು ಈ ಮಾಡೆಲ್ ಮಾಡಿಸ್ಕೊಟ್ರು. ಯಾರಿಗೂ ಅರ್ಥ ಆಗಲ್ಲ ಸರ್, ಇದು ನೋಡಿ ರೂಫಿಂದ 2 ರೂಮು ಹ್ಯಾಂಗಿಂಗ್ ಇರುತ್ತೆ, ಇದು ರೂಫ್ ಅಟ್ಯಾಚ್ ಆಗಿರುತ್ತೆ. ಆಮೇಲೆ ಫಸ್ಟ್ ಫ್ಲೋರ್ ಬಂದಾಗ 2 ರೂಮು, ಮಧ್ಯ ಟಾಯ್ಲೆಟ್ ಇರುತ್ತೆ. ಈ ಥರ ಹಳೆಯದು ಎಂಗ ವೀಟು ಪಿಳ್ಳೆ ತಮಿಳು ಸಿನಿಮಾ ಆಯಿತು MGRದು, ಆ ಥರ ಸ್ಟೇರ್ ಕೇಸು. ಆಮೇಲೆ ಕೆಳಗೆ ಪೂಜಾ ರೂಮು, ಈ ಕಡೆ ಅಡುಗೆ ಮನೆ, ಈಶಾನ್ಯದಲ್ಲಿ ಪೂಜಾ ರೂಮ್ ಇದೆ, ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ. ಕೊನೆಗೆ ಈ ಟೈಲ್ ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಈ ಟೈಲ್ ಅಲ್ಲಿ ನಿಮಗೆ ಕಾಣುತ್ತೆ. ಸೊ ಏನಿದೆ ಯಥಾವತ್ತಲ್ಲಿ ಮಾಡಿದ್ದೀವಿ. ಏನಂದ್ರೆ ಇದಕ್ಕಿಂತ ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ ಸ್ವಲ್ಪ. ಇದು ಲಿಮ್ಕಾ ಬುಕ್ಕಲ್ಲಿ ಪ್ರಚಾರ ಆಗಿದ್ದು. ಓಕೆ, ಯೂನಿಕ್ ಎಂಜಿನಿಯರಿಂಗ್ ಮಾರ್ವೆಲ್. ಸೊ ಇದು ಕಟ್ಟಡ ಅಲ್ಲ, ಇದೊಂದು ಮಾರ್ವೆಲ್. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ 2016ರಲ್ಲಿ ಇದು 45 ಅಡಿಗೆ ಒಂದು ಕಾಲಮ್ ಕೂಡ ಇಲ್ಲ, ಅದೊಂದು ವಿಶೇಷ. ಸಾಧಾರಣ 14-15 ಅಡಿ ಆದರೆ ಕಾಲಮ್ ಹಾಕಲೇಬೇಕು. ಅದರಿಂದ ಯು ವಿಲ್ ಫೈಂಡ್ ದಿಸ್ ಲಾರ್ಜ್ನೆಸ್ ಆಫ್ ದಿ ಹೌಸ್. ಸೊ ಒಂದು ಸ್ಪೇಷಿಯಸ್ ಕಾಣುತ್ತೆ. ಸೊ ಏನಾಗುತ್ತೆ, ಪಿಲ್ಲರು ಕಂಬ ಬಂದ್ಬಿಟ್ರೆ ಅಡ್ಡ ಆಗುತ್ತೆ, ಒಂಥರ ನಿಮ್ಮ ವ್ಯೂ ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ. ಓಕೆ, ಇದು ನಮ್ಮ ದೇವ್ರ ಕೋಣೆ. ಇಲ್ಲಿ ಪೇಜಾವರ ಶ್ರೀಗಳು, ಉತ್ತರಾದಿಮಠ ಶ್ರೀಗಳು ಎಲ್ಲ ಹೇಳಿದಂತೆ ದೇವರು ವಾಸ್ತವ್ಯ ಇದೆ ಈ ಮನೆಯಲ್ಲಿ. ಅದಕ್ಕೆ ನಾನು ಪೂಜೆನೇ 3 ತಾಸು ಆಗುತ್ತೆ. ನಮ್ಮ ಮನೆ ಮೇಲೆ 2 ಗರುಡು ಪಕ್ಷಿ ಬಂದು ದಿನ ಕೂತ್ಕೊಂಡು ಹೋಗುತ್ತೆ, ಒಂದು 1 ಅವರ್ ಕೂತ್ಕೊಂಡು ಹೋಗುತ್ತೆ. ಸರ್ ಅಲ್ಲ, ದೇವರೇ ವಾಸ ಇದ್ದಾರೆ, ದೇವ್ರ ಎಲ್ಲ ವಾಸ್ತವ್ಯ ಇದೆ ದೇವ್ರದಲ್ಲಿ. ಆ್ಯಕ್ಚುಲಿ ಸುಮಾರು ಜನ ಬಂದಾಗ ಹೊಸ್ತಲಿಗೆ ನಮಸ್ಕಾರ ಮಾಡ್ಕೊಂಬರ್ತಾರೆ, ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಅಂತ. ಇಲ್ಲಿ ಭಾಳ ಪಾಸಿಟಿವ್ ವೈಬ್ರೇಷನ್ಸ್ ಭಾಳ ಜನಕ್ಕೆ ಸಿಗುತ್ತೆ. ಬಂದವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾರೆ, ಒಂದು 15 ನಿಮಿಷ ನಿನ್ನ ರೂಮ್ ಬಿಟ್ಕೊಡು, ಮನೆ ನಮಗೆ ಆಫೀಸ್ ರೂಮ್ ಬಿಟ್ಕೊಡು, ನಾವು ಬಿಸ್ನೆಸ್ ಮಾತಾಡಬೇಕು ಅಂತ. ಆ ಥರ ದೇವ್ರ ವಾಸ್ತವ್ಯ ಇದೆ, ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಭಾಳ ವಿಶಾಲವಾಗಿದೆ. ವಿಶಾಲವಾಗಿದೆ. ಯಾವ ದೇವ್ರು ಕೇಳ್ಬೋದು ಇದು? ಲಕ್ಷ್ಮೀ ನರಸಿಂಹ. ಹಲವು ಮುಖ ಲಕ್ಷ್ಮೀ ನರಸಿಂಹ. ಹೌದು, ಲಕ್ಷ್ಮೀ ನರಸಿಂಹ ಭಾಳ ವಿಶೇಷವಾದ ದೇವ್ರ ಮನೆ ಸರ್. ಇದು ಅದ್ರ ಕೆಳಗೆಲ್ಲ ಸ್ಟೋರೇಜ್ ಇಟ್ಟಿದ್ದೀವಿ, ಆ್ಯನ್ಯುವಲ್ ಸ್ಟೋರೇಜ್ ಎಲ್ಲ. ಅಂದರೆ ಈ ಮೆಟ್ಲು ಬಂತಲ್ಲ ಅದ್ರ ಕೆಳಗೆ, ಆ ಮೆಟ್ಲು ಕೆಳಗೆಲ್ಲ ಬಲ್ಕ್ ಸ್ಟೋರೇಜ್ ಇಟ್ಕೊಂಡಿದ್ದೀವಿ ಇಲ್ಲಿ. ಯಾವುದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ. ಇದು ಲಿಫ್ಟು ಬೇಸ್ಮೆಂಟಿಂದ ಹಿಡಿದು 2nd ಫ್ಲೋರ್ವರೆಗೂ ಹೋಗುತ್ತೆ. ಕೆಳಗೊಂದು ಫ್ಲೋರ್ ಇದೆ. ಕೆಳಗಿನ ಫ್ಲೋರ್ನಲ್ಲಿ ಅಡುಗೆಯವ್ರಿಗೆ ವಾಸ ಇದೆ, ಡ್ರೈವರ್ಗೆ ಇದೆ, ಕೆಲಸದವ್ರಿಗಿದೆ, ವಾಚ್ಮನ್ಗೆ. ಎಲ್ಲರೂ ಬೇಸ್ಮೆಂಟ್ನಲ್ಲಿ ಅವರು ಒಂದೊಂದು ಅವ್ರಿಗೆ ಕ್ವಾರ್ಟರ್ಸ್ ಥರ ಇದೆ. ಈ ಬೇಸ್ಮೆಂಟ್ 4 ಸಂಸಾರ ಇದೆ. ಇದು ಇವೆಲ್ಲ ಸಾಧಾರಣವಾಗಿ ನೀವು ನೋಡಿರುವಂಥ ಐಟಮ್ಸ್. ಇಲ್ಲೇನು ವಿಶೇಷ ಇಲ್ಲ. ಮಾಡ್ಯುಲರ್ ಕಿಚನ್ ಇದಕ್ಕಿಂತ ಚೆನ್ನಾಗಿರೋದು ಈಗ ಬಂದಿದೆ, ಭಾಳ ಇರ್ತದೆ. ಹೌದು, ಆದರೆ ಆ ಕಾಲಕ್ಕೆ ಸರ್ ಇದು ಹೊಸ ತಂತ್ರಜ್ಞಾನ ಇವೆಲ್ಲ ಅವಾಗ. ಆಗಿನ ಕಾಲಕ್ಕೆ ರೇರ್ ಡೈನಿಂಗ್ ಟೇಬಲ್ ಎಲ್ಲ. ಸರ್ ಈ ಇಡೀ ಚೇರು ಮತ್ತು ಈ ಟೇಬಲ್ ಒಂಥರ ಮಹಾರಾಜ ಫೀಲ್ ಇದ್ದಿಲ್ಲ, ಆ ಥರ ರಾಜಸ್ಥಾನದ ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದಾಯ್ತು. ಓಕೆ, ಮೇಲೆ ಡೈನಿಂಗ್ ಇದಿದೆ, ಹ್ಯಾಂಗಿಂಗ್ ರೂಮು, ಅದ್ರ ಕೆಳಗೆ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಇದೊಂಥರ ರೌಂಡ್ಸ್ ಇರೋದನ್ನ ನೀವು ರೌಂಡೇ ಪರ್ಚೇಸ್ ಮಾಡಿದ್ದೀವಿ. ಓಕೆ ಸರ್, ಅದು ಆ ಎಸ್ಥೆಟಿಕ್ಸ್ ಭಾಳ ಮುಖ್ಯ ಅಲ್ವಾ ಸರ್? ಉದಾಹರಣೆಗೆ ನಾವು ತಂದು ಸ್ಕ್ವೇರ್ ಹಾಕಿದ್ರೆ ಸೆಟ್ ಆಗ್ತಿರಲಿಲ್ಲ. ಹೌದು ಸರ್, ಅದೇ ನೀವು ಹೇಳಿದ್ರಲ್ಲ, ನೀವು ಡಿಸೈನಲ್ಲಿ ಹಾಕೊಂಡಿರೋ ಟೈಲ್ಸ್ ಕೂಡ ಇದೆ. ಹೌದು, ಟೈಲ್ಸ್ ಕೂಡ ಆ ಮಾಡೆಲ್ನಲ್ಲಿ ಬಂದಿದ್ದು. ಈ ಮನೆ ಪ್ಲಾನಿಂಗ್ ನಿಮ್ಮದೇ? ಎಲ್ಲ ನಂದೆ. ಭಾಳಕ್ಕೆ ಕಡಿಮೆ ಜನ ಹುಚ್ಚರಿರ್ತಾರೆ. ಎಲ್ಲ ಇಂಚಿಂಚು ಆರಿಸಿ ಮಾಡಿದ್ದು. ಈ ಟೈಲ್ಗಾಗಿ ಸಾಕಷ್ಟು ತಿರ್ಕೊಂಡು ತೊಗೊಂಡಿದ್ದು. ಈ ಕಡೆ ಇಲ್ಲಿ ಬೇಸ್ಮೆಂಟ್ ಕೆಳಗೆ
ವಿ ಹ್ಯಾವ್ ಎ ಜಿಮ್ ರೂಮ್ ಆ್ಯಂಡ್ ಇದು ಸ್ಟೀಮ್ ಬಾತ್ ರೂಮ್ ಒಂದಿದೆ ಕೆಳಗೆ. ಈ ಕಡೆ ಹೋಗೋಣ ಬನ್ನಿ, ಈಗ ಮೇಲೆ ಹೋಗೋಣ. ಬನ್ನಿ ಬನ್ನಿ, ಮಹಾರಾಜ ಫೀಲಲ್ಲಿ ನಮ್ಮ ರಾಜಸಿಂಹ ಅವ್ರ ಜೊತೆಗೆ ಮೇಲೆ ಹೋಗೋಣ. ನಿಮ್ಮ ಹೆಸರು ವಿಶೇಷವಾಗಿದೆ ಸರ್, ರಾಜಸಿಂಹ. ಹೌದೌದು, ನಮ್ಮದು ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಹಾಂ ಹಾಂ. ದೊಡ್ಡ ಮಗನಿಗೆ ಸಿಂಹ ಅಂತ ಇಡೋದು ವಾಡಿಕೆ. ಹಾಂ. ನಮ್ಮ ವಂಶದಲ್ಲಿ ಅದು ವಾಡಿಕೆ. ಎಲ್ಲರೂ ನರಸಿಂಹರಾವ್, ನರಸಿಂಹಮೂರ್ತಿ ಹಾಗಿಡ್ತಾ ಇದ್ರು. ನಮ್ಮ ತಂದೆ ತಾಯಿ ಚೇಂಜ್ ಇರಲಿ ಅಂತೇಳಿ ರಾಜಸಿಂಹ ಅಂತ ಇಟ್ಟಿದ್ದಾರೆ. ಸಿಂಹ ಸಫಿಕ್ಸ್ ದೊಡ್ಡ ಮಗ್ಗೆ ಕಂಪಲ್ಸರಿ. ಬಟ್ ಅದೆಲ್ಲ ಬರ್ತಾ ಬರ್ತಾ ನಮ್ಮ ತಮ್ಮಂದ್ರ ಹೆಸರು ಒಬ್ಬ ಪ್ರತಾಪ್ ಸಿಂಹ, ಇನ್ನೊಬ್ಬನ ಭೀಮಸಿಂಹ. ಹಾಗೆ ನಮ್ಮ ದೊಡ್ಡ ಮಗನಿಗೆ ಸಿಂಹ ಅಂತ ಇಡೋದು ವಾಡಿಕೆ ಆಯಿತು. ನನ್ನ ಹೆಸರು ಫಾರ್ ಎ ಚೇಂಜ್ ರಾಜಸಿಂಹ ಅಂತ ಇಟ್ರು. ಸರ್, ನಮ್ಮ ಪ್ರಧಾನಮಂತ್ರಿಗಳಿದ್ರಲ್ಲ ಪಿ ವಿ ನರಸಿಂಹರಾವ್, ಹೌದು, ಅವರು ಅವರು ಆಂಧ್ರದವರು. ನಾನು ಆಂಧ್ರದವನಲ್ಲ, ನಾ ಬಳ್ಳಾರಿಯವನು. ಬಳ್ಳಾರಿಯವರು. ಕನ್ನಡ ಮಾತೃಭಾಷೆ, ಕನ್ನಡ. ಇದು ನನ್ನ ಮಗಳದು ಫ್ಯಾಮಿಲಿ ರೂಮು. ಇಲ್ಲಿ ಹಿಂದೆ ಜಾಕೂಸಿ ಎಲ್ಲ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ. ಸರ್, ಪಿ ಯು ಪಿ ನೀವು ಇತ್ತೀಚೆಗೆ ಮಾಡಿಸ್ಕೊಂಡ್ರೆ ಅಥವಾ ಅವಾಗಲೇ ಇತ್ತು. 2010 ಶುರು ಮಾಡಿದ್ದು ಮನೆ ಕಟ್ಟೋದು. 2012ಗೆ ಕಂಪ್ಲೀಟ್ ಆಯಿತು. 2 ವರ್ಷ ಬೇಕು ಕಟ್ಟಕ್ಕೆ. 2 ವರ್ಷ ಆಯಿತು. ಓಕೆ, ಇದು ನೋಡಿ, ಬರ್ಬೋದು ನೀವು. ಬರ್ಬೋದಾ ಸರ್? ಬನ್ನಿ. ಎಸ್, ಬನ್ನಿ, ಕೂತ್ಕೊಳ್ಳಿ ಸರ್. ಇದು ವಿಶೇಷ ನೋಡಿ, ಒಂದು ಬಟನ್ ಒತ್ತಿದ್ರೆ ಈ ರೂಮ್ಗೆ ಎಲ್ಲಿ ಫೌಂಡೇಶನ್ಗೆ ಸಂಬಂಧ ಇಲ್ಲ. ಇದು ತಗಡು. ಹಾಂ, ಇದು ತಗಡು ಮೇಲೆ ಇದು ನೋಡ್ಕೊಳ್ಳಿ. ಆ ಬಟನ್ ಒತ್ತಿದ್ರೆ ರೂಫ್ ಹಾರಿ ಹೋಗುತ್ತೆ. ಹಾಂ, ನೀವು ಆಕಾಶದ ಕೆಳಗೆ ಬಂದುಬಿಡ್ತೀರಿ. ನೇರವಾಗಿ ಸೂರ್ಯ ನೇರ ಸೂರ್ಯ. ಇನ್ನೊಂದು ಬಟನ್ ಒತ್ತಿದ್ರೆ ನೀವು ಆಕಾಶದ ಲೆವೆಲ್ಗೆ ಹೋಗ್ತೀರಿ. ಓ ಮೈ ಗಾಡ್, ತುಂಬ ವಿಶೇಷವಾದ ಮನೆ ಇದು. ಭಾಳ ಒಳ್ಳೆ ಫೀಲ್ ಕೊಡ್ತಾ ಇದೆ. ನೀನು ಕೊಡ್ಬೇಕಾಯ್ತಾ ಸರ್? ನಾನು ನಿಮ್ಮ ಟೆರೆಸಿಗೆ ಬಂದ್ಬಿಟ್ಟೆ. ಹೌದು, ಇಳಿತಾ ಇದೆ ಸರ್. ಇಡೀ ರೂಮು, ಇಡೀ ಕೋಣೆ ಒಂದು ಫ್ಲೋರ್ ಮೇಲೆ ತಂತಾನೆ ಹೋಗಿ ಕೆಳಗಡೆ ಬರ್ತಾರೆ. ತಾನೇ ಹೋಗುತ್ತೆ. ನಾವು ಬಟನ್ ಒತ್ತಿದ್ರೆ ಕೆಳಗೆ ಬರುತ್ತೆ. ಒಂಥರ ಲಿಫ್ಟ್ ಒಳಗಡೆ ಒಂದು ರೂಮ್ ಇದ್ದಾಗ. ಇಲ್ಲಿ ಲಿಫ್ಟ್ ಒಳಗಿದ್ದಾಗ. ಹೌದು. ಓಕೆ, ಈ ಬಟನ್ ಒತ್ತಿದ್ರೆ ರೂಫ್ ವಾಪಸ್ ಬಂದುಬಿಡುತ್ತೆ. ಸರ್, ಇಡೀ ರೂಫ್ ನಮ್ಮ ತಲೆ ಮೇಲೆ ಚಾವಣಿ ತಂತಾನು ಹೋಗಿ ತಂತಾನೆ ಬಂದ್ಬಿಡುತ್ತೆ. ತಂತಾನೆ ಬರುತ್ತೆ. ಅದು ಎಕ್ಸಾಕ್ಟ್ಲಿ ನೀವು ಬಟನ್ ಒತ್ತಿದ್ರೆ ಕರೆಕ್ಟಾಗಿ ಆ ಪಾಯಿಂಟ್ಗೆ ಅದೇ ಪಾಯಿಂಟಿಗೆ. ಇಲ್ಲ, ಆ ಥರ ಏನಿಲ್ಲ. ಮಳೆ ಬಂದರೆ ಎಷ್ಟೊಂದು 10 ವರ್ಷದಲ್ಲಿ ಧಾರಾಕಾರ ಮಳೆಗಳೆಲ್ಲ ಬಂದವು, ಒಂದಿನ ಲೀಕ್ ಆಗಿಲ್ಲ. ಬರಲಿಲ್ಲ ನೀರು? ಇಲ್ಲ. ತಂಡಿ ತಟ್ಟೋದು ಎಂಥದ್ದಿಲ್ಲ. ಯಾರು ಮಾಡದೇ ಇರೋದು ಮಾಡಬೇಕಂತ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾನು ನನ್ನ ಮೊಮ್ಮಕ್ಕಳು ಇಲ್ಲಿ ಸಮ್ಮರ್ನಲ್ಲಿ ಮಲ್ಕೋತೀವಿ. ಇಟ್ಸ್ ಎ ಫ್ಯಾನ್ಸಿ. ಇದು ಇಲ್ಲದಿದ್ರೆ ಗಿನ್ನಿಸ್ ಬುಕ್ಕಲ್ಲಿ ಬರ್ತಿದ್ದಿಲ್ಲ, ಲಿಮ್ಕಾ ಬುಕ್ಕಲ್ಲಿ. ನೀವು ಇವತ್ತು ಬರ್ತಿದ್ದಿಲ್ಲ ಸಂದರ್ಶನಕ್ಕೆ ಅಲ್ಲ? ಹೌದು, ಖಂಡಿತ. ಹಾಗೆ. ಸೊ ಇದು ಇಡೀ ಬ್ಯಾಂಗ್ಳೂರ್ಗೆ ಮೊದಲನೇದ ಅಥವಾ ಇಡೀ ಜಗತ್ತಿಗೆ ಮೊದಲನೇದು. ಯಾರೂ ಈ ಥರ ಹ್ಯಾಂಗಿಂಗ್ ರೂಮ್ ಯಾರೂ ಮಾಡಿಲ್ಲ. ಫೌಂಡೇಶನ್ ಇಲ್ಲದೆ ಈ ಥರ ಮಾಡಿ ರೂಮ್ ಮೇಲಕ್ಕೆ ಹೋಗೋದು ಇದು ಯಾರೂ ಮಾಡಿಲ್ಲ. ತೇಲುವ ಕೋಣೆ. ವಿ ಕಾಲ್ ಇಟ್ ಆಸ್ ಹ್ಯಾಂಗಿಂಗ್ ರೂಮ್. ತೂಗುವ ಕೋಣೆ. ವೆರಿ ನೈಸ್. ಸೊ ನೀವು ಇಲ್ಲಿ ಆಕ್ಚುಲಿ ಸ್ಟೇನೇ ಮಾಡ್ಬೋದು, ಮಲಗಬಹುದು ಆರಾಮ್ಸೆ. ಸಮ್ಮರ್ ಬಂದರೆ ಆರಡಿ ಮೇಲೆ ಇದೆ. 10 ಫೀಟ್ ಆಕ್ಟಗನ್ ಇದು. 10 ಫೀಟ್. ಹಾಂ, ಲೋಡ್ ಎಲ್ಲ ಕೂಡ ಮೇಲೆ ರಿಂಗ್ ಬೀಮ್ ಹಾಕಿದ್ದೀವಿ. ಅಲ್ಲಿ ಬರೀಡ್ ದೀಸ್ ಟ್ಯೂಬ್ಸ್. ಲೋಡೆಲ್ಲ ಟ್ಯೂಬ್ ಮೇಲೆ ಬಂದು ಕೆಳಗೆ ಚೆಕಟ್ ಪ್ಲೇಟ್ ಹಾಕಿಬಿಟ್ಟಿದ್ದೀವಿ. ದಿ ಹೋಲ್ ಥಿಂಗ್ ಈಸ್ ಆನ್ ಸ್ಟೀಲ್, ಕಬ್ಬಣ. ಅದು ಸರ್ ಅದ್ರ ಮೇಲೆ ಮಂಚ ಅದೆಲ್ಲ ಮಾಡಿದ್ದೀವಿ. ಹಿಡಿ ತಡೀತದೆ. ತಡೆದಿದೆ. 10 ವರ್ಷ ಯಾವತ್ತೂ ಕೈ ಕೊಟ್ಟಿಲ್ಲ. ಓಕೆ. ಆವಾಗ ಲೋಡ್ ಟೆಸ್ಟ್ ಮಾಡ್ತೀವಿ. ಸೊ ಓಕೆ, ಈ ಥರದ್ದು 2 ಕೋಣೆ ಇದೆ. ಇದು ಇನ್ನೊಂದು ಅದೇ ಥರದ ಕೋಣೆ ಇದೆ. ವೆರಿ ನೈಸ್. ಇರಿ ಸರ್, ನಮ್ಮ ಕ್ಯಾಮ್ರಾ ಕಳ್ಸೋಣ. ಹೋಗಿ ಸರ್ ನೀವು. ಬಟ್ ಸರ್, ಸಿಂಹ ಸರ್, ಯಾಕೆ 2 ಕೋಣೆ ಮಾಡಿದ್ರಿ? ಈಗ ನೀವು ರೆಕಾರ್ಡ್ ಸಿಮೆಟ್ರಿಗಾಗಿ ಒಂದು ಈಕ್ವಲ್ ಆಗಿ. ಇಲ್ದಿದ್ರೆ ಅದು ಮಧ್ಯೆ ಇಡಬೇಕಾಗಿ ಬರೋದು.
ಸ್ವಲ್ಪ ಎಡವಟ್ಟು ಕಾಣಿಸೋದು. ಇದು ಸಿಮೆಟ್ರಿ ಇದ್ದರೆ ನೋಡೋರಿಗೂ ಚೆಂದ ಕಾಣುತ್ತೆ ಅಂತ. ಎಸ್, ವೆರಿ ನೈಸ್, ಸೂಪರ್. ಮತ್ತು ಇದು ಗ್ಲಾಸ್ ಹಾಕಿದಿರಿ, ಇದಕ್ಕೆ ಗೋಡೆ ಕಟ್ಟಿ ಟಫ್ ಆ್ಯಂಡ್ ಗ್ಲಾಸ್ ಇಲ್ಲ ಗೋಡೆ ಬೇಕಿಲ್ಲ, ಟ್ರಾನ್ಸ್ಪರೆನ್ಸಿ ಇರಲಿ ಅಂತ. ಗ್ರೇಟ್ ಸರ್. ಸೊ ಇಡೀ ಜಗತ್ತಲ್ಲಿ ಈ ಥರದ್ದು ಮನೆ ಇರೋದು ಇದೊಂದೇ. ಇತ್ತೀಚೆಗೆ ಯಾರು ಕಟ್ಕೊಂಡ್ರ? ಇಲ್ಲ ಭಾಳ ಜನ ಕೇಳ್ತಾರೆ ನನಗೆ, ಸರ್ ನಮಗೆ ಡಿಸೈನ್ ಕೊಡ್ತೀರಾ? ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದೆ. ಏನು ಪೇಟೆಂಟ್ ಇಲ್ಲ. ನಾನು ಎಷ್ಟೋ ಜನಗಳಿಗೆ ಫ್ರೀ ಹೌಸ್ ಡಿಸೈನ್ಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ, ಇದು ಕೊಡ್ತೀನಿ ನಾನು ಮಾಡಿರಿ ಅಂತೇಳಿ. ಮಾಡಲಿಕ್ಕೆ ಒಂದು ಧೈರ್ಯ ಬೇಕು, ಇನ್ನೊಂದು ಕ್ಯಾಪಿಟಲ್ ಬೇಕು. ಸುತ್ತಮುತ್ತ ಕ್ಯಾಪಿಟಲ್ ಏನು ಎಲ್ಲರ ಹತ್ರ ನನಗಿನ್ನ ಜಾಸ್ತಿ ದುಡ್ಡಿದೆ, ಸುತ್ತಮುತ್ತ ಇರೋರು ಧೈರ್ಯ ಕೊಡಬೇಕು. ಹೆಂಡ್ತಿ ಮಕ್ಕಳು ಪರವಾಗಿಲ್ಲ ಮಾಡು ಅಂತ ಹೇಳಬೇಕು. ಹಾಗೆ ಇದು ನಿಮ್ಮ ಕೋಣೆನಾ? ಇದು ನನ್ನ ಮಗನ ಬೆಡ್ರೂಮ್ ಇದು. ಹಾಂ, ಓಕೆ. ತಮಗೆ ಎರಡು ಮಕ್ಕಳು? ಇಲ್ಲಿ ಇಬ್ಬರು ಮಕ್ಕಳು. ಒಬ್ಬ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಜಯ್ ಸಿಂಹ ಅಂತ. ಓಕೆ. HP ಒಳಗೆ ಸೀನಿಯರ್ ಲೆವೆಲಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಮಗಳು ಡಾಕ್ಟರ್ ನಾಗಚಂದ್ರಿಕಾ ಅಂತ. ಮಗಳಿಗೆ ಒಬ್ಬ ಮಗ ಇದ್ದಾರೆ, ಸ್ವಾತಿ ಶ್ರೀ ವಿಷ್ಣು ಅಂತ. ಮಗನಿಗೆ ಒಬ್ಬ ಮಗಳಿದ್ದಾಳೆ, ಧನ್ಯ ಅಂತ. ನನ್ನ ಅಳಿನ ಹೆಸರು ಶ್ರೀನಿವಾಸ್ ಗಣೇಶ್, ಸೊಸೆ ಹೆಸರು ಸೌಮ್ಯ ಅಂತ. ತುಂಬ ಕುಟುಂಬ. ಒಂದು 2 ವರ್ಷದ ಕೆಳಗಿನವರೆಗೂ ನಮ್ಮ ತಾಯಿನೂ ಇದ್ದರು. 2 ವರ್ಷದ ಕೆಳಗೆ ಅವರು 90 ವರ್ಷದಲ್ಲಿ ಅವ್ರು ಕಾಲವಾದರು. ನೋಡಿ ಸರ್, ಇಲ್ಲಿಂದ ಎಂಥ ಒಳ್ಳೆ ವ್ಯೂ ಕಾಣುತ್ತೆ ನೋಡಿ ಸರ್, ಇಲ್ಲಿಂದ ಅದ್ಭುತವಾದ ವ್ಯೂ. ಹೌದು, ಇದೊಂಥರ ಲೈಫ್ ಕಿಂಗ್ ಸೈಜ್ ಅಂತಾರಲ್ಲ. ಎಸ್, ಲಿವ್ ಲೈಫ್ ಕಿಂಗ್ ಸೈಜ್. ನಾನು ಎಲ್ರಿಗೂ ಹೇಳೋದು ಅದೇ. ನನಗೆ ಈಗ 75 ವರ್ಷ ತುಂಬಿದೆ. ಸುಖವಾಗಿ ಇನ್ನು ನಾನು ಯಾರಿಗೂ ಏನೋ ಇದು ಮಾಡೋದು ಬೇಕಿಲ್ಲ, ಕೂಡಿಡೋದು ಯಾರಿಗೆ ಮಾಡೋದು ಅಂತೇಳಿ. ಲಿವ್ ಲೈಫ್ ಕಿಂಗ್ ಸೈಜ್ ಅಷ್ಟೇ. ನಮ್ಮ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು. ಅವರು ದೇ ಆರ್ ಆಲ್ಸೋ ಕಂಟೆಂಟೆಡ್ ಪೀಪಲ್. ಮಕ್ಕಳು ಮೊಮ್ಮಕ್ಕಳೆಲ್ಲ. ಇದು ಬಹುಶಃ ನಮ್ಮ ಕೊಡನೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲಿ ವಿಶೇಷ ಏನಂದರೆ ಈ ಮಂಚ ನೋಡಿ ಹಿಂದಕ್ಕೆ ಬಂದು ಇದು ಒಂದು ರಥ ಶೇಪ್ನಲ್ಲಿದೆ. ಹೀಗಾಗಿ ಕೆಳಗೆ ನೋಷನಲ್ಲಿ 2 ಗಾಲಿ ಇಟ್ಟಿದ್ದೀವಿ. 2 ಚಕ್ರ. ಇದು ಒಂದು ರಥ ಶೇಪ್ನಲ್ಲಿದೆ ಮಂಚ. ಒಂದು ಚಾರಿಯೇಟು. ಇದು ಮಾಸ್ಟರ್ ಬೆಡ್ರೂಮ್. ಓಕೆ. ಈ ಕರ್ವ್ ಕೂಡ, ಆ ಕರ್ವ್ ಇರೋದಕ್ಕೆ ಒಂದು ರಥ ಶೇಪ್ನಲ್ಲಿ ಬರುತ್ತೆ. ಎಸ್. ಉದಾಹರಣೆಗೆ ನಾವು ಇದೆಲ್ಲ ನೋಡ್ತೀವಲ್ಲ, ಮಹಾಭಾರತ ಯಾವುದೋ ಇಮೇಜ್, ಆ ರಥ ತೇರು ಹೋಗ್ತಾ ಇರ್ತದೆ ನೋಡಿ, ಆ ಥರ. ಓಕೆ. ಈ ಮನೆ ವಿಶೇಷ ಅಂದರೆ ಇದು ಗ್ಲಾಸ್ ಹಾಕಿದ್ದೀವಿ ಇಲ್ಲಿ. ಇಲ್ಲಿ ನಿಂತ್ಕೊಂಡು ನೀವು ಮನೆಯೆಲ್ಲ ನೀವು ನೋಡ್ಬೋದು. ಹಾಗೆ ನೋಡಿದರೆ ಇದು ಚಿಕ್ಕ ಮನೆಯೇ ಅಂತ ಹೇಳ್ಬೋದು. ಮನೇಲಿ ಎಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ಒಂದು 40 ಸಿನಿಮಾ ಶೂಟಿಂಗ್ ಆಗಿದೆ ಇಲ್ಲಿ. ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಇವರೆಲ್ಲ ಬಂದು ಶೂಟಿಂಗ್ ಮಾಡಿದ್ದಾರೆ. ಕೆಲವು ಪೂರ್ತಿ ಡಯಾನಾ ಹೌಸ್ ಅಂತ ಪಿಕ್ಚರ್ ಆದರೆ ಪೂರ್ತಿ ಇಲ್ಲೇ ಚಿತ್ರೀಕರಣ ಮಾಡಿದ್ದು. ಡಯಾನಾ ಹೌಸ್ ಅನ್ನೋ ಸಿನಿಮಾ. ಸುಮಾರು ಸಿನಿಮಾಗಳು ಹಾಗೆ ಆಗಿದೆ. ಸೀರಿಯಲ್ಸ್ ಅಸಂಭವ, ಆಮೇಲೆ ಅಶ್ವಿನಿ ನಕ್ಷತ್ರ ಇಲ್ಲೇ ಶೂಟಿಂಗ್ ಆಗಿದ್ದು. ಆಮೇಲೆ ನಮಗೆ ಸ್ವಲ್ಪ ಮೋಜು ತೀರಿದ ಮೇಲೆ ಶೂಟಿಂಗ್ ಕೊಡೋದು ನಿಲ್ಲಿಸ್ಬಿಟ್ವಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಎದ್ದ ತಕ್ಷಣ ಹೀಗೆ ಒಂದು 40 ರೌಂಡ್ ಮಾಡಿದರೆ ಮನೆ ಒಳಗೆ ಜಾಗಿಂಗ್ ಟ್ರ್ಯಾಕ್ ಆಗುತ್ತೆ. ಅದು ಮನೆ ಒಳಗೆ ಜಾಗಿಂಗ್ ಟ್ರ್ಯಾಕ್ ಮಾಡಿದರೆ ಒಂದು 4 ಕಿಲೋಮೀಟ್ರ್ ವಾಕಿಂಗ್ ಆಗುತ್ತೆ. ಆವಾಗ ಕೆಳಗಿಳಿದು ಬೇರೆ ಕೆಲಸಗಳು ಮಾಡ್ಕೋಬೋದು. ಟ್ರಾಫಿಕ್ ಇಲ್ಲ, ಏನಿಲ್ಲ, ಎಲ್ಲ ಯಾರು ಅಡ್ಡ ಬರಲ್ಲ. ಫ್ಲೋರಿಂಗ್ ಕೂಡ ಸೇಮ್ ಲೆವೆಲಲ್ಲಿರುತ್ತೆ. ವಾಕಿಂಗ್ ಮುಗಿಸಿ ಕೆಳಗೆ ಹೋಗ್ತೀವಿ ನಾವು. ಸೊ ತಮ್ಮ ರೊಟೀನ್ ನೀನು ಕೇಳ್ಬೋದಾ? ಎಷ್ಟೊತ್ತಿಗೆ ರೊಟೀನು? ಲೇಜಿ ಫೆಲೋ ನಾನು 6:30ಗೆ ಹೇಳ್ತೀನಿ. 7 ಗಂಟೆಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿದ್ರೆ 8 ಗಂಟೆವರೆಗೂ ಕಾಫಿ ಕುಡಿಯೋದು, ಅದು ವಿಲ್ ಸ್ಪೆಂಡ್ ಟೈಮ್ ಟುಗೆದರ್. ಇಷ್ಟು ದೊಡ್ಡ ಮನೇಲಿರೋದು ನಾನು ನನ್ನ ಹೆಂಡತಿ ಇಬ್ಬರೇ. ಅವ್ರ ಹೆಸರು ಪದ್ಮ ಅಂತ. ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಬೇಸ್ಮೆಂಟ್ನಲ್ಲಿ ಒಂದು 10 ಜನ ಇದ್ದಾರೆ. ಅಡುಗೆಯವರು ಅವ್ರ ಪರಿವಾರ, ವಾಚ್ಮ್ಯಾನ್ ಅವ್ರ ಪರಿವಾರ, ಸರ್ವೆಂಟು ಅವ್ರ ಪರಿವಾರ, ಹೀಗೆಲ್ಲ. ಸೊ 8 ಗಂಟೆಗೆ ಸ್ನಾನಕ್ಕೆ ಹೋದರೆ 11 ಗಂಟೆಗೆ ಪೂಜೆ ಮುಗಿಯುತ್ತೆ. 11 ಗಂಟೆ ಪೂಜೆ 3 ಗಂಟೆ ಆಗುತ್ತೆ. ಆಮೇಲೆ ಈ ಆಫೀಸ್ ರೂಮ್ನಾಗ ಕೆಲಸ ಮಾಡ್ಕೋತೀನಿ. ಅದಕ್ಕೆ ನಾನು KPTCಯಲ್ಲೂ ಆಮೇಲೆ MS ರಾಮಯ್ಯ ಇಲ್ಲೆಲ್ಲ ಕೆಲಸಕ್ಕೆ ವಾರಕ್ಕೆ 2 ಸಲ ಹೋಗ್ತಾ ಇರ್ತೇನೆ. ಹಾಗೆ 4 ಗಂಟೆ ಈಗಲೂ ಕೆಲಸ ಮಾಡ್ತಾ ಅಡ್ವೈಸರ್. ಓಕೆ. ಕನ್ಸಲ್ಟೆಂಟ್ಗೆ ಅಡ್ವೈಸರ್ಗೆ ಭಾಳ ವ್ಯತ್ಯಾಸ ಇದೆ. ಕನ್ಸಲ್ಟೆಂಟ್ ಅಂದರೆ ನಾನು ಐ ಆಮ್ ಔಟ್ಸೈಡ್ ದಿ ಡಿಪಾರ್ಟ್ಮೆಂಟ್. ಅಡ್ವೈಸರ್ ಅಂದರೆ ಐ ಆಮ್ ವಿದಿನ್ ದಿ ಡಿಪಾರ್ಟ್ಮೆಂಟ್. ಯುವರ್ ಇನ್ಸೈಡರ್. ಐ ಆಮ್ ಎ ಇನ್ಸೈಡರ್. ಓಕೆ. ಆ್ಯಂಡ್ ಐ ಹ್ಯಾವ್ ಆಕ್ಸೆಸ್ ಟು ದಿ ಬಿಗ್ಗೆಸ್ಟ್ ಬ್ಯೂರೋಕ್ರಾಟ್. MDಗಳು, ಕಮಿಷನರ್ಗಳು ಅಂಥವ್ರಿಗೆ
ಡೈರೆಕ್ಟ್ ಆ್ಯಕ್ಸಸ್ ಇರುತ್ತೆ. ಅವ್ರಿಗೆ ನಾನು ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್ ಆಗಿರೋದ್ರಿಂದ ಅವ್ರ ಜೊತೆ ಸಂಪರ್ಕ ಇರುತ್ತೆ. ಇಫ್ ಐ ಆಮ್ ಎ ಕನ್ಸಲ್ಟೆಂಟ್, ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ಗೆ ಸೀಮಿತ ಆಗುತ್ತೆ. ಇನ್ನು ಮಾಡ್ಬೇಕಂದ್ರೆ ಅವ್ರನ್ನ ಕೇಳಿ ಹೈರಾರ್ಕಿ ಒಳಗೆ ಹೋಗಬೇಕು. ಸೊ ಈ 75 ವರ್ಷ ಆದರೂ ಸಾಕು ಬಿಡಿ, ಎಸ್ ಇಲ್ಲ ರಿಟೈರ್ ಆಯ್ತು ನಂದು ಏನಪ್ಪ ಏನು ಇಲ್ಲಿ ಹಂಗೆಲ್ಲ ಇಲ್ಲ. ಇನ್ನೂ ಮಾಡ್ಬೇಕಾಯ್ತು ಭಾಳ ಇದೆ. ಈಗಲೂ ನಾನು ಇನ್ವೆನ್ಷನ್ ಮಾಡ್ತಾ ಇರ್ತೇನೆ. ಈಗಲೂ ಒಂದು 4-5 ಪೇಟೆಂಟ್ಸ್ಗೆ ಎಲ್ಲ ಡ್ರಾಫ್ಟ್ ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮೊನ್ನೆ ಕ್ರಿಕೆಟ್ ಮ್ಯಾಚು ಬೆಂಗಳೂರಿನಲ್ಲಿ, ಆಮೇಲೆ ಮೊನ್ನೆ ನ್ಯೂಯಾರ್ಕ್ನಲ್ಲಿ ಕೂಡ ಮಳೆ ಬಂದು ಮ್ಯಾಚ್ ನಿಂತೋಗಿತ್ತು. ಮತ್ತು ಮ್ಯಾಚ್ ರೆಸ್ಯೂಮ್ ಮಾಡಲಿಕ್ಕೆ ಸುಮಾರು ಟೈಮ್ ಆಗುತ್ತೆ. ಪಿಚ್ ಒಣಗಿಸೋದು ಸುಲಭ, ಔಟ್ಫೀಲ್ಡ್ ಎಲ್ಲ ಕೂಡ ಒದ್ದೆ ಆಗಿಬಿಟ್ಟಿರುತ್ತೆ, ಅಲ್ಲೆಲ್ಲ ನೀರು ನಿಂತಿರುತ್ತೆ. ಅದನ್ನು ಒಂದು 15 ನಿಮಿಷ ಮಳೆ ನಿಂತ ಮೇಲೆ 15 ನಿಮಿಷದಲ್ಲಿ ಅದನ್ನ ಡ್ರೈ ಮಾಡಲಿಕ್ಕೆ, ಪೂರ್ತಿ ಡ್ರೈ ಮಾಡಲಿಕ್ಕೆ, ಫುಲ್ ಡ್ರೈ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಕಂಡುಹಿಡಿದಿದ್ದೀನಿ. ಅದು ಈಗ ಪೇಟೆಂಟ್ ಅಪ್ಲೈ ಮಾಡಬೇಕು. ವಾವ್. ಸೊ ಅವಾಗ ಮಳೆ ಕಾರಣಕ್ಕೆ ಬಂದಿರೋದು ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲ, ಮಳೆ ಬಂದಷ್ಟೊತ್ತು ನಿಂತಿರುತ್ತೆ, ಆಮೇಲೆ ಒಂದು 15 ನಿಮಿಷ ಮ್ಯಾಚ್ ಶುರು ಮಾಡ್ಬೋದು. ಗ್ರೇಟ್. ಈ ಇನ್ನೊಂದೇನೆಂದರೆ, ಅದು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗುತ್ತೋ ಗೊತ್ತಿಲ್ಲ. ನಮ್ಮ ಜನಗಳು ಆಲಸಿಗಳು, ವೋಟಿಂಗ್ ಇದ್ದಾಗ ಹೋಗಿ ವೋಟ್ ಹಾಕಲ್ಲ. ನಾನು ನಮ್ಮ PA ರಾಜು ಸೇರಿ ಒಂದು ಗ್ಯಾಜೆಟ್ ಕಂಡುಹಿಡಿತಾ ಇದ್ದೀವಿ. ಇನ್ನೂ ಆಗಿಲ್ಲ, ಇನ್ನೂ ಇನಿಷಿಯಲ್ ಸ್ಟೇಜಸ್ನಲ್ಲಿದೆ. ಮನೆಯಿಂದನೇ ವೋಟ್ ಹಾಕ್ಬೋದು, ಏನು ಪೋಲಿಂಗ್ ಬೂತ್ಗೆ ಹೋಗಿ ಎಲ್ಲ ಮಾಡೋದು ಬೇಕಿಲ್ಲ. ಅದ್ರ ಕಡೆ ಗಮನ ಕೊಡ್ತಾ ಇದ್ದೇವೆ. ಬಹುಶಃ ಅದೇ ತಕ್ಷಣ ಬೇಕಾಗುತ್ತೆ. ಅದು ನಮ್ಮ ಜನ ಯಾಕೆ ಹೋಗ್ಬೇಕಂತೇಳಿ ಪಿಕ್ನಿಕ್ ಹೋಗಿ ಎಲ್ಲ ಮಾಡ್ತಾರೆ. ಪಿಕ್ನಿಕ್ಕಿಂದನೇ ಅಲ್ಲಿಂದನೇ ವೋಟ್ ಹಾಕ್ಬೋದು. ಅಲ್ಲ, ನಾನು ಒಂದು ಸಣ್ಣ ಮನವಿ, ಯಾರು ವೋಟ್ ಹಾಕಲ್ವಲ್ಲ ಅವ್ರನ್ನ ಕಂಡುಹಿಡಿಯೋಕ್ಕೂ ಏನಾದ್ರು ಮಾಡಿ ಸರ್. ಅವ್ರು ವೋಟ್ ಹಾಕಿಲ್ಲ ಅಂದರೆ ಅವ್ರದ್ದೆಲ್ಲ ರದ್ದಾಗ್ಬಿಡ್ಬೇಕು. ಅದು ಕಂಡುಹಿಡಿಯೋದು ಭಾಳ ಸುಲಭ. ಅದಕ್ಕೆ ನಾವೇನು ಮಾಡೋದು ಬೇಕಿಲ್ಲ. ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ಬೋದು ಅವ್ರದ್ದು. ಬ್ಯಾಂಕ್ ಆಪ್ರೇಟ್ ಮಾಡೋ ಬೇಕಿಲ್ಲ. ಒಂದು ಗ್ಯಾಜೆಟ್ ಮಾಡಿದ್ರೆ ಬ್ಯಾಂಕ್ ಬ್ಲಾಕ್ ಆಗಿಬಿಡುತ್ತೆ, ಬ್ಯಾಂಕ್ ಅಕೌಂಟ್. ಸೊ ನಾವು ಬ್ಲಾಕ್ ಆಗಿಲ್ಲ ಅಂದರೆ, ಸಂಜೆ ವೋಟಿಂಗ್ ಮುಗಿಯೋದಕ್ಕೆ ಹೋಗ್ಲಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಸ್ಥಗಿತ ಆಗ್ತದೆ. ಮತ್ತೆ ಅವನು ಒದ್ದಾಡಿಕೊಂಡು ಪೆನಾಲ್ಟಿ ಕಟ್ಟಿ ಎಲ್ಲ ಮಾಡ್ಬೋದು. ಅದು ಮಾಡ್ಬೋದು. ಸೂಪರ್. ದಯವಿಟ್ಟು ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೂಪರ್ ಸರ್. ಸೊ ಇದೊಂಥರ ಪ್ರದಕ್ಷಿಣಾ ಪಥ ಇದೆ ಒಳಗಡೆ. ಪ್ರದಕ್ಷಿಣಾ ಪಥ, ಕರೆಕ್ಟ್ ಹೇಳಿದ್ರಿ ನೀವು. ಅದೇನೋ ವಾಸ್ತು ಅಂತಾರಲ್ಲ ಸರ್, ಅದೆಲ್ಲ ಇದೆ ಸರ್? ಎಲ್ಲ ಇದೆ. ಇದು ವಾಸ್ತು 90% ವಾಸ್ತು ಕಂಪ್ಲೈಂಟ್ ಇದು. ಯಾಕಂದರೆ ಮನೆ ಫೇಸಿಂಗ್ ವೆಸ್ಟ್ ಅಂಬೋದು ಬಿಟ್ಟು ಅದು ನನ್ನ ಕೈಯಲ್ಲಿದ್ದಿಲ್ಲ. ಮಿಕ್ಕಿದ್ದೆಲ್ಲ ಕೂಡ ಈಶಾನ್ಯದಲ್ಲಿ ದೇವ್ರ ಮನೆ, ಆಗ್ನೇಯದಲ್ಲಿ ಅಡುಗೆ ಮನೆ, ಸೌತ್ ವೆಸ್ಟ್ನಲ್ಲಿ ಯಜಮಾನ ಕುಬೇರ್ ಮೂಲೆಗೆ ಯಜಮಾನ ಕೊಡೋದು, ಇವೆಲ್ಲ ಕೂಡ ವಾಸ್ತು ಪ್ರಕಾರನೇ ಆಗಿದೆ. ಓಕೆ. ಆದರೆ ವೆಸ್ಟಲ್ಲಿದ್ರೆ ಸಮಸ್ಯೆ ಇಲ್ಲ ಸರ್? ವೆಸ್ಟಲ್ಲಿ ವಾಸ್ತು ಪ್ರಕಾರ ಈಸ್ಟ್ ಆರ್ ನಾರ್ತ್ ಫೇಸಿಂಗ್ಗೆ ಪ್ರೆಫರೆನ್ಸ್ ಕೊಡ್ತಾರೆ. ನಿಮ್ಮ ಟೆರೇಸ್ ಇದು ಟೆರೇಸ್. ಸರ್ ಇದೇ ಆವಾಗಲೇ ಹೋಗಿದ್ದು ಪಕ್ಕಕ್ಕೆ ಅಲ್ಲ ಸರ್? ಇದೆ ರೂಫೇ. ಸಾಧಾರಣ ಏನಂದರೆ ಒಂದು 6, ಅದು ಪೆಂಡೆಂಟ್ ಅಂತಾರೆ, 6 ಬಟನ್ಸ್ ಬರ್ತವೆ. ಒಂದು ಬಟನ್ಗೆ ಮೇಲಕ್ಕೆ ಹೋಗುತ್ತೆ, ಇನ್ನೊಂದು ಬಟನ್ಗೆ ಹಾರಿಜಾಂಟಲ್ ಮೂಮೆಂಟು, ಇನ್ನೊಂದು ಬಟನ್ ಅಲ್ಲಿ ಕೂಡೋದು, ಇನ್ನೊಂದು ಬಟನ್ ಮೇಲಕ್ಕೆ ಹೋಗೋದು, ಇನ್ನೊಂದು ಈ ಕಡೆ ಬರೋದು, ಇನ್ನೊಂದು. ಈ 6 ಬಟನ್ನ 2 ಬಟನ್ಗೆ ಇಳಿಸಿದ್ವಿ. ಒಂದು ಬಟನ್ ಒತ್ತಿದ್ರೆ ಮೇಲಕ್ಕೆ ಹೋಗಿ ಅಲ್ಲಿ ಇಳಿಯೋದು, ಲ್ಯಾಂಡ್ ಆಗೋದು. ಇನ್ನೊಂದು ರಿವರ್ಸ್ ಬಟನ್ ಒತ್ತಿದ್ರೆ ಅಲ್ಲಿ ಮೇಲಕ್ಕೆ ಹೋಗಿ ಇಲ್ಲಿ ಬಂದು ಇಲ್ಲಿ ಬರೋದು. ಓಕೆ. ಸೊ ದಟ್ ಇಂಟಿಗ್ರೇಷನ್ ಟುಕ್ ಲಾಟ್ ಆಫ್ ಟೈಮ್. ಒಂದು 3 months ಯಾರ್ಯಾರೋ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿದೆ. ಕೊನೆಗೆ ಒಬ್ಬ ಮೆಕ್ಯಾನಿಕ್ ಬಲರಾಮ್ ಅಂತ, ಅವನು ನಮಗೆ ಸೊಲ್ಯೂಷನ್ ಕೊಟ್ಟ. ಯಾರು? ವೆಹಿಕಲ್ ಮೆಕ್ಯಾನಿಕ್? ಇಲ್ಲ, ಇದು ಮೆಷಿನರಿ ಮೆಕ್ಯಾನಿಕ್. ಓಕೆ. ನೋಡಿ, ನಮ್ಮ ನಿಂಬೆಹಣ್ಣಿನ ಗಿಡ ಬಂದಿದೆ, ಬದನೆಕಾಯಿ, ಟೊಮೆಟೊ, ಬೆಂಡೆಕಾಯಿ ಎಲ್ಲ ಬೆಳಿತೀವಿ ಇಲ್ಲಿ ಟೆರೆಸ್ ಮೇಲೆ. ಮಣ್ಣು ಹಾಕಿದ್ರೆ ವೆಯ್ಟ್ ಆಗಿಬಿಡುತ್ತೆ? ಇಲ್ಲ, ವೆಯ್ಟು ಆಗಲ್ಲ, ಲೀಕು ಆಗಲ್ಲ. ಎಲ್ಲರೂ ಭಯ ಲೀಕೇಜು, ವೆಯ್ಟು. ಆ್ಯಂಡ್ ಮನೆ ಎಲ್ಲ ಕೂಡ ಸೋಲಾರ್ ಪವರಿಂದ ನಡೀತದೆ. ಲಿಫ್ಟ್ಗಳು ಬಿಟ್ಟು ಮಿಕ್ಕಿದ್ದೆಲ್ಲ ವಿ ಡ್ರಾ ಅವರ್ ಓನ್ ಪವರ್. ಓಕೆ. ಅಲ್ಲಿ ನೋಡಿ ಮೇಲೆ ನೋಡಿ, ಇದೆಲ್ಲ ಸೋಲಾರ್ ಪ್ಯಾನಲ್ಸ್. ಈ ಮನೆಗೆ ಎಷ್ಟು ಪವರ್? ಉದಾಹರಣೆ KPTC ಪ್ರಕಾರ ಸ್ಯಾಂಕ್ಷನ್ ಲೋಡ್ ತೊಗೊಂಡ್ರೆ ಎಷ್ಟು ಬೇಕಾಗುತ್ತೆ? ಸ್ಯಾಂಕ್ಷನ್ ಲೋಡ್ ಒಂದು ನಮ್ಮ ಬಿಲ್ ಒಂದು 20,000ದವರೆಗೂ ಬರಬೇಕು. ಲಿಫ್ಟು ಎಲ್ಲ ಇರೋದ್ರಿಂದ ನಾನು 8,000 ಕಟ್ತೇನೆ. ಲಿಫ್ಟ್ಗಳಿಗೆ ಅದಕ್ಕೆಲ್ಲ 12,000 ಉಳಿತಾಯ ಆಗ್ತದೆ. 5 ಕಿಲೋವಾಟ್ ಸೋಲಾರ್ ತೊಗೋತೀವಿ. 5 kV ಎಷ್ಟು ಡ್ರಾ ಮಾಡ್ತೀವಿ? 5 kV ಮಾಡ್ತೀವಿ ಸೂರ್ಯ. ಅಲ್ಲಿಗೆ ನೀವು ತಿಂಗಳಿಗೆ 12,000 ಉಳಿತು? ತಿಂಗಳಿಗೆ 12,000 ಉಳಿತು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? ಒನ್ ಟೈಮ್ 3.5 ಲಕ್ಷ ಆಯಿತು.
ಆಗಿನ ಕಾಲಕ್ಕೆ ಕಾಸ್ಟ್ಲಿ ಇತ್ತು, ಈಗ ಸ್ವಲ್ಪ ಕಮ್ಮಿನೂ ಆಗಿದೆ. ಈಗ ಕಮ್ಮಿ ಆಗಿದೆ. ಈಗ ಗೌರ್ಮೆಂಟ್ ಸಬ್ಸಿಡಿ ಕೂಡ ಕೊಡ್ತಾರೆ. ಸಾಯಂಕಾಲದ ಹೊತ್ತು ಇಲ್ಲಿ ಕೊಡ್ಲಿಕ್ಕೆ ಭಾಳ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ ಇದು. ಹೌದು ಹೌದು. ನಿಮ್ಮ ಆ ಕಡೆ ನೋಡೋರಿಗೆ ಇದು ಉಯ್ಯಾಲೆ ಥರ, ಉಯ್ಯಾಲೆಗೆ ಶೆಲ್ಟರ್ ಥರ. ಇನ್ ರಿಯಾಲಿಟಿ ಇಟ್ ಈಸ್ ಸೋಲಾರ್. ಇದು ಸೋಲಾರ್ ರೂಫು. ಸೋಲಾರ್. ಓಕೆ. ಇಲ್ಲಿ ಕಮಲ್ದು ಕೂಡ ಬೆಳೆಸ್ತೀವಿ ಪಾಟ್ನಲ್ಲಿ. ಓಕೆ. ದಿನ ಪೂಜೆಗೆ ಸಾಕಷ್ಟು ಹೂವು ಬರ್ತವೆ ಮನೇಲಿ. ನೋಡಿ, ಯಾವುದೋ ಪ್ಲಾಸ್ಟಿಕ್ ಡ್ರಮ್ ವೇಸ್ಟ್ ಆಗಿ ಅದು ತಗೊಂಡ್ರೆ 1500 ರೂಪಾಯಿ ಆಗ್ತದೆ. ಒಂದು ಪ್ಲಾಸ್ಟಿಕ್ ಡ್ರಮ್ 500 ರೂಪಾಯಿ ಸಿಗುತ್ತೆ. ಅದರಲ್ಲಿ 2 ಪಾಟ್ ಆಗುತ್ತೆ. ನೀರು ಮಣ್ಣಿದೆ ಕೂಡ, ಮಣ್ಣು ಕೂಡ ಇದೆ. ಮಣ್ಣು ಕೂಡ ಇದೆ. ಮಣ್ಣು ಬುರ್ದೆ. ಬುರ್ದೆ, ಕೆಸರು. ಹೌದು, ಕೆಸರು. ಸರ್, 12 ವರ್ಷದಿಂದ ಈ ಮನೆ ಕಟ್ಟಿದಾಗ ಎಷ್ಟು ಖರ್ಚು ಕೇಳಬಹುದಾ? 2.25 crores ಆಗಿತ್ತು. 12 years before. ಇಷ್ಟು ದೊಡ್ಡ ಮನೆ ಇದು ಮಾಡಿ ನಾನು ಸರ್ಕಾರದಲ್ಲಿ ಅಡ್ವೈಸರ್ ಆಗಿ ಮೋಸ್ಟ್ಲಿ ₹1 ಸಂಬಳಕ್ಕೆ ಮಾಡ್ತೀನಿ. ಹೇಗೆ ಬಂತು ಇಷ್ಟು ದುಡ್ಡು ಅಂತಲೂ ಕೇಳಿರ್ಬೋದು. ಹೌದು. ನಾನು ಗೃಹ ಪ್ರವೇಶ ಟೈಮ್ನಲ್ಲೇ ಒಂದು ಶೀಟ್ ಹಾಕಿದ್ದೆ, ಹೌ ದಿ ಹೌಸ್ ಗಾಟ್ ಫಂಡೆಡ್ ಅಂತ. ನಂದು ನಾಗರಬಾವಿ ಒಂದು ಸೈಟ್ ಇತ್ತು, 48,000ಕ್ಕೆ BDA ಸೈಟ್ ಇತ್ತು ನಾಗರಬಾವಿ ಒಳಗೆ. 48,000ದ್ದು ನಾನು ಮಾಡಿದಾಗ 85 lakhs ಆಗಿತ್ತು. ಆಮೇಲೆ ಇಸ್ರೋ ಲೇಔಟ್ನಲ್ಲಿ ಐ ವಾಸ್ ದಿ ಫೌಂಡರ್ ಡೈರೆಕ್ಟರ್. ಇಸ್ರೋ ಲೇಔಟ್ ನಾನೇ ಇದು ಮಾಡಿದ್ದು, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ, ಕುಮಾರಸ್ವಾಮಿ ಲೇಔಟ್ನಲ್ಲಿ. ಅದು ನಾನು 72,000 ತಿಂಗಳಿಗೆ ₹1,000 ಕಂತಿನಂತೆ ಕಟ್ಟಿದ್ದು. ಅದು ಸೈಟ್ಗೆ ಅದು ಮಾರಿದಾಗ ಅದೊಂದು 90 lakhs ಬಂತು. ಪ್ಲಸ್ ಸೇವಿಂಗ್ಸು IDB ಒಳಗಿದ್ದ ನನಗೆ 1.5 ಲಕ್ಷ ತಿಂಗಳಿಗೆ ಸಂಬಳ ಬರ್ತಾಯಿತ್ತು. ಆಮೇಲೆ ಏನಾಯಿತು, ಒಂದು 25 ಲಕ್ಷ ಕಡಿಮೆ ಬಂತು. ಲೋನ್ ತೊಗೊಂಡೆ, ಇನ್ನೂ ಲೋನ್ ತೀರಿಸ್ತಾನೆ ಇದ್ದೀನಿ. 75ನೇ ವಯಸ್ಸಲ್ಲಿ? 75ನೇ ವಯಸ್ಸು ಲೋನ್. ಅಂದರೆ ನನ್ನ ಮಗಳು ಶಿ ಈಸ್ ದಿ ಗ್ಯಾರಂಟರ್ ಫಾರ್ ಮೀ. ಆಕೆ ಡಾಕ್ಟ್ರು. ಲೋನ್ ತೀರಿಸ್ತಾ ಇದ್ದೀನಿ ಇನ್ನು ನಾನು. ಈ ಕೆಲವ್ರು ಹೇಳ್ತಾರೆ ಸರ್ಕಾರಿ ಸೇವೆಯಲ್ಲಿದ್ದವರು ಎಷ್ಟೆಷ್ಟು ದುಡ್ಡು ಓಡ್ಬಿಟ್ರು ಅಂತ, ಜನರು ಹೇಳೋ ಮಾತು ಹೇಳ್ತಾರೆ. ಅದಕ್ಕೆ ನಾನು ಗೃಹ ಪ್ರವೇಶ ಟೈಮ್ನಲ್ಲಿ ಒಂದು ದಿಸ್ ಹೌಸ್ ಗಾಟ್ ಫಂಡೆಡ್ ಅಂತೇಳಿ ಒಂದು ಇದು ಮಾಡಿದ್ದೆ. ಈ ಸರ್ಕಾರ ಶ್ವೇತಪತ್ರ ಹೊರಡಿಸಿ ಪರ್ಚೇಸ್ ಅಲ್ಲಿ ಹಾಕಿಬಿಟ್ಟಿದ್ದೆ, ನೇತು ಹಾಕಿಬಿಟ್ಟಿದ್ದೆ. ಪರ್ಚೇಸ್ ಕಾಸ್ಟ್ ಆಫ್ BDA ಲೇಔಟ್ ನಾಗರಬಾವಿ ಇಷ್ಟು, ಸೇಲ್ ಕಾಸ್ಟ್ ಇಷ್ಟು, ಇಸ್ರೋ ಲೇಔಟ್ ಸೈಟ್ ಪರ್ಚೇಸ್ ಕಾಸ್ಟ್ ಇಷ್ಟು, ಸೇಲ್ ಕಾಸ್ಟ್ ಇಷ್ಟು ಅಂತ. ಹಾಗೆ. ಓಕೆ. ಇಲ್ಲಿ 2-3 ಪ್ರೆಸ್ ಮೀಟ್ ಮಾಡಿದ್ದೀವಿ. ನನಗೆ ವರ್ಲ್ಡ್ ಬ್ಯಾಂಕ್ನವ್ರದ್ದು ಅವಾರ್ಡ್ ಬಂದಿತ್ತು. ಅದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಒಂದು 50 ಜನದವ್ರಿಗೂ ಇಲ್ಲಿ ಮಾಡಿ ಅಕಾಮಿಡೇಟ್ ಮಾಡಿ ಅಲ್ಲಿ ತಿಂಡಿ ಗಿಂಡಿ ಅಲ್ಲಿ ಆಚೆ ಕೊಟ್ಟು ಎಲ್ಲ ಮಾಡಿದ್ದೆ. ಓಕೆ. ಇದು ಭಾಳ ವಿಶೇಷವಾದ್ದೆ. ಇದು ನಿಮ್ಮ ಇದು ಏನೋ TV ರೂಮ್, ಹೋಮ್ ಥಿಯೇಟರ್. ಓಕೆ. ಮೊದಲೆಲ್ಲ ಭಾಳ ಕ್ರೇಜ್ ಇತ್ತು. ಮೊಮ್ಮಕ್ಕಳು ಎಲ್ಲ ಕೂತ್ಕೊಂಡು ಸಿನಿಮಾ ಪ್ರೊಜೆಕ್ಟ್ರ್ ಇದೆ, ಸಿನಿಮಾ ನೋಡ್ತಾ ಇದ್ವಿ. ಈಗ ಅವರು ದೊಡ್ಡವರಾಗ್ಯಾರ, ಅವ್ರಿಗೆ ಯಾವುದೇ ಓನ್ ಆ್ಯಕ್ಟಿವಿಟೀಸ್. ನಂದು ಒಂದೇ ಜೀವಿತಾಶಯ ಒಂದೇ ಇದೆ, ನಾನು ಬಂದಾಗ್ಯೂ ಹೋದಾಗ್ಯೂ ನನ್ನಿಂದ ಏನೋ ಒಂದು ಬದಲಾವಣೆ ಆಗಿರಬೇಕು. ನಮ್ಮ ಊರಿಗೋ ದೇಶಕ್ಕೋ ಇಲ್ಲಿದ್ರೆ ಜಗತ್ತಿಗೋ. ಹಾಗಾಗಿ ಕೆಲವು ಇನ್ವೆನ್ಷನ್ಸ್ ಮಾಡಿದ್ದೀನಿ. ಈ ಮೊನ್ನೆ ಲಾಸ್ಟ್ ಮಂತ್ ನನಗೆ ಪಾರ್ಕಿಂಗ್ ಬಗ್ಗೆ ಒಂದು ಪೇಟೆಂಟ್ ಅಪ್ರೂವ್ ಆಗಿದೆ. ಅದು ಅಳವಡಿಸಿದರೆ ಜಗತ್ತಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರಲ್ಲ, ಇಡೀ ಪ್ರಪಂಚದಲ್ಲೇ ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ಇನ್ನೊಂದು ಕಡಲು ಕೊರೆತ ಒಂದು ಪೇಟೆಂಟ್, ಅದು ಅಪ್ರೂವ್ ಆಗಿದೆ. ಅದು ಮಾಡಿದರೆ ಫ್ಯೂಚರ್ನಲ್ಲಿ ದೇಶಗಳು ಮುಳುಗಡೆ ಆಗೋದಿರಲ್ಲ. ಅದನ್ನ ಭೂಪ್ರದೇಶ ದೇಶಗಳು ಮಾಲ್ದೀವ್ಸು, ಮಾರಿಷಸ್ ಇವೆಲ್ಲ ಮುಳುಗಡೆ ಆಗ್ತವೆ. 129 ದೇಶಗಳಿಗೆ ಈ ಕಡಲು ಕೊರೆತ ಸಮಸ್ಯೆ ಇದೆ. ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಈ ಥರ. ಆಮೇಲೆ ಲೇಡೀಸ್ಗೆ ಯೂರಿನರಿ ಇನ್ಫೆಕ್ಷನ್ ಬರ್ತದೆ. ಯಾಕೆಂದರೆ ಗಂಡಸಿರ್ತಾರೆ, ಅವ್ರು ನಿಂತ್ಕೊಂಡು ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ. ವೆನ್ ದೆ ಸಿಟ್ ಆನ್ ಎ ಕಮೋಡ್, ಅಲ್ಲಿ ಕಮೋಡ್ಗೆ ಅಂಟ್ಕೊಂಡಿರೋ ಬ್ಯಾಕ್ಟೀರಿಯಾ ಅವ್ರ ಚರ್ಮಕ್ಕೆ ಬಂದು ಚರ್ಮದಿಂದ ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಅದಕ್ಕೆ ಲೇಡೀಸ್ಗೆ ಯೂರಿನರಿ ಇನ್ಫೆಕ್ಷನ್ ಬರಬಾರ್ದು ಅಂದರೆ ಒಂದು ಅಂಡರ್ವೇರ್ ಇನ್ವೆಂಟ್ ಮಾಡಿದ್ದೀನಿ. ಅದು ಬಳಸ್ಕೊಂಡ್ರೆ ಲೇಡೀಸ್ಗೆ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡ್ಬೋದು, ಯೂರಿನರಿ ಇನ್ಫೆಕ್ಷನ್ ಬರೋಲ್ಲ. ಹಾಗೆ ಲೇಡೀಸ್ ಸೇಫ್ಟಿಗೆ 2 ಗ್ಯಾಜೆಟ್ಸ್ ಇದೆ, ರಕ್ಷಕು ಮಹಾರಕ್ಷಕ್ ಅಂತ. ಈ ಥರ ಏನೋ ಒಂದು ನನ್ನಿಂದ ಒಂದು ಹೋಗೋ ಮುಂಚೆ ಒಂದು ಕೊಡುಗೆ ಕೊಟ್ಟು ಹೋಗಬೇಕು ಅಂತ. ಈ ಐಡಿಯಾ ಹೇಗೆ ಬರುತ್ತೆ ನಮಗೆ? ದೇವ್ರ ದಯ, ನನ್ನ ತಂದೆ ತಾಯಿ ಆಶೀರ್ವಾದ. ಅಥವಾ ಯಾರು ನಿಮ್ಮನ್ನು ಕೇಳ್ತಾರೆ ಈ ಥರದೇನು? ಅಥವಾ ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್? ನೆಸೆಸಿಟಿ ಇಸ್ ದಿ ಮದರ್ ಆಫ್. ನಾನೊಂದು ಸಮಸ್ಯೆ ತೊಗೊಂಡಾಗ ಇದಕ್ಕೆ ಯಾಕೆ ಹೀಗಾಗ್ತದೆ, ಇದಕ್ಕೆ ಯಾಕೆ ಪರಿಹಾರ ಕಂಡುಹಿಡಿಬಾರ್ದು, ಐಡಿಯಾ ಬಂದಮೇಲೆ ನನಗೆ ಒಂದು ದೇವರು ಕೊಡುಗೆ ಹೊಂದಿದೆ. ಒಂದು ಸಮಸ್ಯೆ ತೊಗೊಂಡು ನಾನು ಮಲ್ಕೊಂಡಾಗ
ಬೆಳಿಗ್ಗೆ ಮಾರನೇ ದಿನ 2 ಗಂಟೆಯಿಂದ 4 ಗಂಟೆ ಒಳಗೆ ಒಂದು ಐಡಿಯಾ ಬರುತ್ತೆ, ಹೀಗೆ ಇದು ಮಾಡು, ಇದು ಸೊಲ್ಯೂಷನ್ ಅಂತ ಆದೇಶ ಬರುತ್ತೆ. ಹಾಗೆ ಕೂತ್ಕೊಂಡು ಐ ವಿಲ್ ರೆಡ್ಯೂಸ್ ಇಟ್ ಟು ರೈಟಿಂಗ್, ಬರೆದು ಎಲ್ಲ ಮಾಡಿ ದೆನ್ ಐ ವಿಲ್ ಗೋ ಟು ಎಕ್ಸ್ಪರ್ಟ್ಸ್, ಇದು ಕರೆಕ್ಟಾ, ಇದು ಮಾಡ್ಬೋದಾ ಅಂತ ಕೇಳ್ತೇನೆ. ಅವ್ರು ಮಾಡ್ಬೋದು, ಇದರೊಳಗೆ ಈ ಕುಂದುಕೊರತೆ ಇದೆ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಆ ಸಮಸ್ಯೆ ಇಟ್ಕೊಂಡು ಮಲಿಕೊಂಡಾಗ ಅದಕ್ಕೂ ಪರಿಹಾರ ಸಿಗುತ್ತೆ. ದಟ್ಸ್ ಹೌ ಇಟ್ಸ್ ಫೈನ್ ಟ್ಯೂನ್ಡ್. ಏನು ಸೊಲ್ಯೂಷನ್ ಹೇಳ್ತೀವಿ, ಕನಸಲ್ಲಿ ನಿಮಗೆ ಅದಕ್ಕೆ ಉತ್ತರ ಬರ್ತಾ ಇರುತ್ತೆ, ಕನಸಲ್ಲಿ ಉತ್ತರ ಬರುತ್ತೆ. ಆ ವಿದ್ಯೆ ಎಲ್ಲರಿಗೂ ಇದೆ. ಏನು ಒಂದು ಶಕ್ತಿ ಇದೆಯಲ್ಲ ಎಲ್ಲರಿಗಿದೆ, ಯಾರು ಬಳಸಲ್ಲ, ದೇವ್ರದಿಂದ ನಾನು ಬಳಸ್ತಾ ಇದ್ದೀನಿ ಅಷ್ಟೇ. ನಂದೇನಿಲ್ಲ, ನಂದು ಅಂತ ಹೇಳೋದು ತಪ್ಪು, ಎಲ್ಲ ದೇವ್ರು ಕೊಟ್ಟಿದ್ದು. ನಂಗೆ ದೇವ್ರ ಮೇಲೆ ಅಚಂಚಲ ವಿಶ್ವಾಸ ಇದೆ. ಒಂದು ಟಿ ವಿ ಒಳಗೆ ನನ್ನ ಇಂಟರ್ವ್ಯೂನಲ್ಲಿ, ಟಿ ವಿ ಒಳಗೆ ಬರ್ತಾ ಇರ್ತೀನಿ, ಇಂಟರ್ವ್ಯೂನ ಕೇಳಿದರು, ನಿಮ್ಮದು ತೀರಿದಂಥ ಆಸೆ ಏನಿದೆ ಅಂಥೇಳಿ. ನಾಳೆ ಮೊನ್ನೆ ಕೊಹ್ಲಿ 60 ರನ್ಸ್ ಮಾಡಿದ್ಮೇಲೆ ವಾಪಸ್ ಪೆವಿಲಿಯನ್ ಬಂದಮೇಲೆ ಮ್ಯಾನೇಜರು ಕ್ಯಾಪ್ಟನ್ ವೆಲ್ ಪ್ಲೇಡ್ ಅಂತಾರೆ. ಹಾಗೆ ನಾನು ದೇವ್ರ ಹತ್ರ ವಾಪಸ್ ಹೋದಾಗ ದೇವರು ವೆಲ್ ಪ್ಲೇಡ್ ಅನ್ಬೇಕು ಅಷ್ಟೇ, ಅದೊಂದೇ ನಂಗೆ ಆಸೆ ಉಳಿದಿದ್ದು. ಸೊ ವೆನ್ ಯು ಗೋ ಬ್ಯಾಕ್ ಟು ಪೆವಿಲಿಯನ್, ಎಸ್, ಗಾಡ್ ಶುಡ್ ಸೇ ವೆಲ್ ಪ್ಲೇಡ್, ಯು ಹ್ಯಾವ್ ಪ್ಲೇಡ್ ಫಾರ್ ಅದರ್ಸ್ ಆಲ್ಸೋ ಅಂತ, ಅಷ್ಟೇ ನಾನು ಕೋರಿಕೆ ಇರೋದು. ಸೂಪರ್. ಇಲ್ಲಿ ದೇವ್ರು ಭಾಳ ಚೆಂದಾಗಿ ಇಟ್ಟಿದ್ದಾರೆ ನನ್ನ. ಗ್ರೇಟ್ ಗ್ರೇಟ್. ಇದು ನನ್ನ ಆಫೀಸ್ ರೂಮ್. ಇಲ್ಲಿ ಹಲವಾರು ಪ್ರಯೋಗಗಳೆಲ್ಲ ಇಲ್ಲೇ ಆಗ್ತವೆ. ಆಫೀಸ್ ರೂಮು ಪ್ಲಸ್ ವರ್ಕ್ಶಾಪ್ ಅಂತ ಹೇಳ್ಬೋದು. ನಾನು ಇನ್ವೆನ್ಷನ್ಸ್ ಒಂದು 26 ಪೇಟೆಂಟ್ಸ್ ಇದೆ. 26 ಪೇಟೆಂಟ್ಸ್ ಎಲ್ಲ ಕೂಡ ಇಲ್ಲಿ ಗ್ಲಿಮ್ಸ್ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್, ಒಂದು ತಿಂಗಳೊಳಗೆ ಕಲ್ವರ್ಟ್ ಕಟ್ಟೋದು 1/10 ಕಾಸ್ಟ್ನಲ್ಲಿ ಕಲ್ವರ್ಟ್ ನಿರ್ಮಾಣ ಮಾಡೋದು. ಇದೊಂದು ಕಲ್ವರ್ಟ್ ಅಂದರೆ ನೀರು ಹರಿವು ಒಂದು ಕಡೆ ಬಂದಾಗ ಅದನ್ನ ಆ ಕಡೆಗೆ ರೋಡ್ ದಿನ್ನೆ ಮೇಲಿದ್ದಾಗ ಆ ಕಡೆ ಕಳಿಸದೇ ಇದ್ದರೆ ಇಲ್ಲಿ ಕವರಿಂಗ್ ಆಗಿಬಿಟ್ಟು ಮಣ್ಣೆಲ್ಲ ಕಿತ್ಕೊಂಬಂದ್ಬಿಡ್ತದೆ. ರೋಡ್ ಹೈಟಲ್ಲಿ ಹೈವೇ, ರೈಲ್ವೆ ಎತ್ತರದಲ್ಲಿ ರೋಡ್ ಇದ್ದಾಗ ಅದನ್ನ ಎಂಬ್ಯಾಂಕ್ಮೆಂಟ್ ಅಂತಾರೆ. ಅಲ್ಲಿ ರೈಲ್ವೆ ಆಗಲಿ ರೋಡ್ವೇ ಆಗಲಿ ಇರುತ್ತೆ. ನೀರು ಒಂದು ಕಡೆ ಬಂದುಬಿಡುತ್ತೆ, ಬಂದಿದ್ದು ಆ ಕಡೆ ಕಳಿಸದೇ ಇದ್ದರೆ ಕವರಿಂಗ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ನೀವು ಲಾಂಗ್ ಜರ್ನಿ ಹೋದಾಗ ಒಂದು ಸೈಡ್ ರೋಡ್, ಮಣ್ಣು ರೋಡ್ ಮಾಡಿಬಿಟ್ಟು ಇದು ಪೂರ್ತಿ ಫೌಂಡೇಶನಿಂದ ತೋಡಿ ಕಾಂಕ್ರೀಟ್ ಹಾಕಿ ಎಲ್ಲ ಮಾಡಿ ಕಟ್ತಾರೆ. ಸುಮಾರು 8 ತಿಂಗಳಿಂದ 1 ವರ್ಷ ಆಗುತ್ತೆ. ನನ್ನ ಟೆಕ್ನಾಲಜಿ ಒಳಗೆ ಅದೇನು ಮಾಡೋದು ಬೇಕಿಲ್ಲ. ಅದು ಹಾಗೆ ವಾಹನ ಸಂಚಾರ ಹಾಗೇ ಇರ್ತದೆ, ರೈಲ್ ಆಗಲಿ ಬಸ್ ಆಗಲಿ ಹಾಗೆ ಕನ್ವರ್ಟ್ ಮಾಡ್ಬೋದು. ಕಾಸ್ಟ್ ಬಂದು 1/10 ದಿ ನಾರ್ಮಲ್ ಕಾಸ್ಟ್ನಲ್ಲಿ ಮಾಡ್ಬೋದು. ಇದು ನಂದು ಪೇಟೆಂಟ್ ಇದೆ. ಸಕ್ಸಸ್ಫುಲ್ ಪೇಟೆಂಟ್ ಆಗಿದೆ, ಎಲ್ಲ ಆಗಿದೆ. ಅವಕಾಶ ಸಿಕ್ಕಿಲ್ಲ ಮಾಡ್ಲಿಕ್ಕೆ, ನಿರ್ವಹಣೆ ಮಾಡ್ಲಿಕ್ಕೆ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಅವಕಾಶ ಬಂದಿಲ್ಲ. ಈ ಥರದ್ದು ಹಲವಾರು ಇನ್ವೆನ್ಷನ್ಸ್ ಇದೆ ನಂದು. ಪೇಟೆಂಟ್ಸ್ ಸಂಶೋಧನೆಗಳು. ಇದು ಫಾರ್ ಎಕ್ಸಾಂಪಲ್ ಈಗ ನಿಧಾನಕ್ಕೆ ಒಂದು ತೋರಿಸ್ತೀನಿ. ಇದು ನೋಡಿ, ಇದರಿಂದ ಮೇಲಿನ ಟಾಯ್ಲೆಟಿಂದ ಲೀಕ್ ಆಗೋದು, ಕೆಳಗಿನ ಟಾಯ್ಲೆಟಿಗೆ ಲೀಕ್ ಆಗೋದು ಬಹುಮಹಡಿ ಕಟ್ಟಡ ಇದ್ದರೆ ಅಪಾರ್ಟ್ಮೆಂಟ್ಸ್ನಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೇನು ಮಾಡ್ತಾರೆ, ಮೇಡಿನ್ ಟಾಯ್ಲೆಟ್ ತೋಡಿ ಎಲ್ಲ ತೆಗೆದು ಮತ್ತು ಕಾಂಕ್ರೀಟ್ ತೆಗೆದು ಫ್ಲೋರಿಂಗ್ ತೆಗೆದು ಫಿಕ್ಸ್ಚರ್ಸು ಪೈಪ್ಸ್ ಎಲ್ಲ ತೆಗೆದು ವಾಟರ್ ಪ್ರೂಫ್ ಪ್ಲಾಸ್ಟರ್ ಮಾಡಿ ಮತ್ತೆ ಎಲ್ಲ ಮಾಡ್ತಾರೆ. 1 ವರ್ಷಕ್ಕೆ ಮತ್ತು ಲೀಕ್ ಆಗುತ್ತೆ. ಅಂದರೆ ಈಗ ಫಸ್ಟ್ ಫ್ಲೋರಲ್ಲಿ ಟಾಯ್ಲೆಟ್ ಇದೆ ಅಂದರೆ ಒಂದು ಸಣ್ಣ ಲೀಕ್ ಬಂದರೆ ಕೆಳಗಡೆ ಫ್ಲೋರಿಗೆ ಗೋಡೆ ಅವ್ನು ತಲೆ ಮೇಲೆ ಬೀಳ್ತದೆ. ಸೊ ಇವ್ರು ಪಡೆದು ಎಲ್ಲ ಮಾಡಿ ಮತ್ತು ಮಾಡ್ತಾರೆ. ಅದು ಮಾಡದೇ ಇರಲಿಕ್ಕೆ ಒಂದು ಇನ್ವೆನ್ಷನ್ ಮಾಡಿದ್ದೀನಿ. ಇದು ಬೇರೆ ಇದು ಮಾಡೋಣ, ಮೊದಲು ಮನೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಇದು ಒಂದೊಂದು ಎಪಿಸೋಡ್ ಮಾಡ್ಬೋದು. ಇನ್ಮೇಲೆ ರೂಫ್ ಲೀಕೇಜು, ಟಾಯ್ಲೆಟ್ ಲೀಕೇಜು ಇರೋದಿಲ್ಲ. ಇದು ಮಾಡಿಬಿಟ್ರೆ ಹಾಗೆ. ಓಕೆ, ಆ ಥರ ಹಲವಾರು ಪ್ರಯೋಗಗಳು ಇಲ್ಲಿ ಆಗ್ತವೆ. ಈ ಇನ್ವೆನ್ಷನ್ನಿಂದ 20 ಆಕ್ಸಿಡೆಂಟ್ಸ್ ಪರ್ ಡೇ ಬೆಂಗಳೂರಿನಲ್ಲಿ ಅವಾಯ್ಡ್ ಆಗ್ತದೆ, ಬೆಸ್ಕಾಂ ಸಂಬಂಧಪಟ್ಟಿದ್ದು. ಇದರಿಂದ ಮಕ್ಕಳು ಬೋರ್ವೆಲ್ನಲ್ಲಿ ಬೀಳದೇ ಇರಲಿಕ್ಕೆ ಇದು ಒಂದು 200 ರೂಪಾಯಿ ಗ್ಯಾಜೆಟ್. ಇದು ಅಳವಡಿಸಿದ್ರೆ ಮಕ್ಕಳು ಬೋರ್ವೆಲ್ನಲ್ಲಿ ಬೀಳದೆ ಮಕ್ಕಳನ್ನ ಕಾಪಾಡ್ಬೋದು. ನಾವು ಬೋರ್ವೆಲ್ ಕೊರಿತಾರೆ, ಡೆಡ್ ಆಗಿದೆ ಅಂತ ಕ್ಲೋಸ್ ಮಾಡ್ತಾರೆ. ಅದು ಮಾಡೋ ಬದಲು ಇದು ಇಟ್ಬಿಟ್ರೆ ಮಕ್ಕಳು ಬೋರ್ವೆಲ್ನಲ್ಲಿ ಬೀಳೋ ಸಂಭವ ಇರಲ್ಲ. ಈ ಕೊಳವೆ ಬಾವಿ ಬಿದ್ರು ಅಂತ 1000 ರೂಪಾಯಿ ಜನಗಳೆಲ್ಲ ಇದು ಮಾಡೋದು. ಈ ಪ್ರಯೋಗ ಬಂದು ಕಡಲು ಕೊರತೆ ನಿವಾರಣೆ ಮಾಡ್ಲಿಕ್ಕೆ. ಸಮುದ್ರ ಭೂಮಿ ಮೇಲೆ ಬಂದು ಎಷ್ಟೋ ಭೂಮಿಯ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ತದೆ, ದೇಶಗಳೇ ಮುಳುಗಡೆ ಆಗ್ತವೆ. ಅದಾಗದೇ ಇರ್ಲಿಕ್ಕೆ ಇದು ಒಂದು ಇನ್ವೆನ್ಷನ್. ಅಂದ್ರೆ ಅಲೆ ಬಂದು ಮಣ್ಣನ್ನ ಕೊರೆಯೋದಿಲ್ಲ, ಕೊರೆಯಲ್ಲ, ಮಣ್ಣು ತಂದು ಸಮುದ್ರ ಹಾಕ್ತದೆ. ಉಲ್ಟಾ. ಈ ಎಲ್ಲ ಇನ್ವೆನ್ಷನ್ ಸಲುವಾಗಿ ನನಗೆ ಅಮೆರಿಕನ್ ಯೂನಿವರ್ಸಿಟಿ ಅವರು ಪನಾಮಾ ಯೂನಿವರ್ಸಿಟಿ PhD ಕೊಟ್ಟಿದ್ದಾರೆ, ಆನರರಿ PhD.
ವೆರಿ ನೈಸ್. ತಾವು ಡಾಕ್ಟರ್ ರಾಜಸಿಂಹ ಅವರು? ಡಾಕ್ಟರ್ ರಾಜಸಿಂಹ. ವೆರಿ ನೈಸ್. ನಮ್ಮ ತಂದೆಯವರು ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದರು. ಈಗ ಇಲ್ಲ ಅವರು. ಅವ್ರ ಹೆಸರು ಸರ್? ರಾಘವೇಂದ್ರ ರಾವ್ ಅಂತೇಳಿ. ಇಲ್ಲ, ಅವರು ಆಂಧ್ರದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಭಾಳ ಫೇಮಸ್ ಆಗಿದ್ರು. ಓಕೆ ಓಕೆ, ನೈಸ್, ವೆರಿ ನೈಸ್. ಸರ್ ಇವೆಲ್ಲ ಅವಾರ್ಡ್ಸ್. ರಾಜೀವ್ ಗಾಂಧಿ ಶಿರೋಮಣಿ ಅವಾರ್ಡು. ಓಕೆ. ಆಮೇಲೆ ರಾಷ್ಟ್ರೀಯ ರತ್ನ, ಇನ್ನೊಂದು ರಾಜೀವ್ ಗಾಂಧಿ ಶಿರೋಮಣಿ, ವಿಪ್ರಶ್ರೀ, ಸೇವಾ ರತ್ನ, ವಿಪ್ರಶ್ರೀ, ಆಮೇಲೆ ಇದು ಲಿಮ್ಕಾ ಬುಕ್ಕು, ಮೇಲೆಲ್ಲ ಆಂಧ್ರ ಯೂನಿವರ್ಸಿಟಿದು, ಇದು ವರ್ಲ್ಡ್ ಬ್ಯಾಂಕ್ ಅವಾರ್ಡ್, ಇದು ಆಂಧ್ರ ಯೂನಿವರ್ಸಿಟಿ ಅವಾರ್ಡು, ಇಂಡೋ ಥಾಯ್ಲ್ಯಾಂಡ್ ಅವಾರ್ಡು, ಇದು ಪ್ರೆಸಿಡೆಂಟ್ ಅವಾರ್ಡು, ಇದು ಇಂಡೋ ಥಾಯ್ಲ್ಯಾಂಡ್ ಅವಾರ್ಡು. ಓಕೆ. ಹೀಗೆ ಹಲವಾರು ಅವಾರ್ಡ್ಸ್ ಬಂದಿದೆ. ಓಕೆ, ವೆರಿ ನೈಸ್. ಆಮೇಲೆ ಈ ವೀಣೆ ಬಗ್ಗೆ ಒಂದು ನಿಮಿಷ ಹೇಳ್ತೀನಿ. ಈ ಥರ ವೀಣೆ ಎರಡಿದೆ ಜಗತ್ತಿನಲ್ಲಿ. ಒಂದು ನನ್ನ ಹತ್ರ ಇದೆ ಅದೃಷ್ಟವಶಾತ್ತು, ಇನ್ನೊಂದು ಬಿಲ್ ಕ್ಲಿಂಟನ್ ಅವ್ರ ಹತ್ರ ಇದೆ. ಆಮೇಲೆ ನಾನು ಇಸ್ರೋ ಬಿಟ್ಟು 26 ವರ್ಷ ಆಗಿದೆ. ಒಂದು 2 ವರ್ಷದ ಕೆಳಗೆ ಇಸ್ರೋದವರು ಅವಾರ್ಡ್ ಕೊಟ್ಟಿದ್ದಾರೆ. ವೆರಿ ಫ್ಯೂ ಪೀಪಲ್ ಹೂ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಇಸ್ರೋ ಅಂತ. ಓಕೆ. ಅದು ಸನ್ಮಾನ ಮಾಡಿದ್ದಾಯ್ತು. ವಿಶ್ವೇಶ್ವರಯ್ಯ ಅವಾರ್ಡ್ ಇವೆಲ್ಲ ಸಾಕಷ್ಟು ಬಂದಿದೆ. ಜಯ ಕರ್ನಾಟಕ, ವಿಶ್ವೇಶ್ವರಯ್ಯ ಇವೆಲ್ಲ. ಸೊ ಇದು ಸರ್ ಅವರ ಮನೆಯ ಟೂರ್ ನೀವು ನೋಡಿದ್ದು. ಈಗ ಆ್ಯಕ್ಚುಲಿ ಅವ್ರ ಬದುಕಿನ ಕಥೆ ಕೇಳೋಣ. ಅದು ಈ ಮನೆಗಿಂತಲೂ ಬಹಳ ರೋಚಕವಾದ ಮತ್ತು ಸ್ಫೂರ್ತಿದಾಯಕವಾದ ಕಥೆ. ಒಬ್ಬ ಯುವಕ ಅಥವಾ ಏನೇ ಕೆಲಸ ಮಾಡ್ತಿರೋ ಒಬ್ಬ ಯೂತ್ ನನ್ನ ಲೈಫಲ್ಲಿ ಹೊಸ ಥರ ಯೋಚನೆ ಮಾಡಬೇಕು ಅಂತ ಸರ್ ಲೈಫ್ ನೋಡಬೇಕು. ಸರ್ ನಿಮ್ಮ ಬದುಕನ್ನು ತಿಳಿಸ್ಕೊಡಿ ಅಂತ ಮನವಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.